ಏನು ಆಕೆಗೆ ಬದಲಾವಣೆ ಆಗೋದು. ಕಡಿಕ ಕೃಷ್ಣನ ಮಗನ ಫೋಟೋ ತಂದು ತೋರ್ಸ್ಯಾರ. ಅವ್ ಚಿತ್ರ ಬಿಡಿಸಿದಂತ ಚಿತ್ರಕಾರ ಒಬ್ಬ. ಈಕೆಗೆ ಏನಾಗೈತಿ ನೋಡೋಣ, ಇದನ್ನೊಂದನ್ನು ಮಾಡಿ ನೋಡೋಣ ಕಡಿದಂತ. ಅವ್ ಕೃಷ್ಣನ ಅಷ್ಟನ ಮಗನ ಚಿತ್ರ ಬಿಡಿಸಿದಾಗ ಆಕಿಗೆ ನಾಡಿ ಹಿಡಿದ ಕೂಡಲೇ ನಾಡಿಗಳು ಹಾರಾಕತ್ತು ಅಂತ, ಬದಲಾವಣೆ ಆಗಕ್ಕ ಮುಖಚಿನ್ನ ಬದಲಾಗಕೈತಿ ಅಂತ. ಈ ರೋಗ ಐತಿ ಈಕಿಗೆ, ಅವ್ ಬೇಕಾಗ್ಯಾನ ಈಕಿಗೆ. ಹೌದಿಲ್ಲ? ಹಂಗ ಕಂಡು ಹಿಡದ ಅವ. ಏನ್ ಮನಸ್ಸಿನ ಒಳಗ ಅದ ಬರಾಕೈತೆ, ಬೇಕಾದ ಸಿಕ್ಕುಲೆ ಏನಾಕೈತಿ, ಆರಾಮ್ ಅನ್ಸಾಕತೈತಿ, ಹಿತ ಅನ್ಸಾಕೈತಿ ಅವಾಗ. ಹೌದಿಲ್ಲ? ಆ ನಗು ಬರಾಕೈತಿ ಅವಾಗ, ಒಳ್ಳೆ ಖುಷಿ. ಬೇಕಾದ ಸಿಕ್ಕುಲೆ, ಬ್ಯಾಡಾದದ್ದು ಹೋಗ್ಬೇಕು, ಬೇಕಾದದ್ದು ಸಿಗಬೇಕು. ಅವಾಗ ನಮ್ಗೆ ಆನಂದ ಆತಿಪ್ಪ ಅಂತೀನಿ. ಹಂಗಾರೆ ನೀ ಲಕ್ಷ್ಯ ಅದ್ರ ಕಡೆ ಕೊಟ್ಟಿ. ನಿನಗೆ ಅದನ್ನ ನೆನಪು ಮಾಡ್ತೀವಿ, ವಿಶೇಷ ನೀ ಬೇಕಾದದ್ದು ಐತೇನ ಅದ್ರಾಗ. ಅದಕ್ಕೆ ನನಗೆ ಗಂಟು ಮಾಡ್ತೈತೆ ಅದ್. ಇದ್ದ ವಸ್ತುವಿನ ಕಡೆ ಬಿಟ್ಟು ಇಲ್ಲದ್ರ ಕಡೆ ಲಕ್ಷ್ಯ ಕೊಡ್ತೀಯಲ್ಲ, ಅದಕ್ಕೆ ಹಂಗಾಕೈತಿ ನನಗೆ. ನಿನ್ನಲ್ಲಿ ಐತೆ ಅನ್ನೋದು ಅದ್ರ ಕಡೆ ನೋಡು. ಯಾವಾಗಲೂ ಸುಖರೂಪಾದಂತ ಇರುವಿನ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ಮುಖ ಚಿನ್ನ ಬದಲಾವಣೆ ಆಗುದಿಲ್ಲ. ಯಾವಾಗಲೂ ಹರ್ಷಚಿತ್ತದಿಂದ ಇರ್ಲಿಕ್ಕೆ. ಏನ್ ಇದ್ದ ರೋಗ ಎಲ್ಲ ಹೊಕ್ಕವು ನಿನಗೆ, ಯಾ ಜಡ್ಡು ಬರುದಿಲ್ಲ, ಇದ್ದದ್ದು ಸಹಿತ ಮಾಯ ಆಗಿ ಹೊಕ್ಕವು. ಇದು ದಿವ್ಯ ಔಷಧ. ಒಮ್ಮೆ ಆ ಭಾವನೆಯನ್ನು ಹೊಂದು ನೋಡು. ನಿನ್ನ ಭಾವನೆಯನ್ನು ಒಮ್ಮೆ ಅದನ್ನ ಅನುಭವ ತಗೋ, ಅದನ್ನ ನೆನಪಿಗೆ ತಗೋ, ಅದ್ರ ಕಡೆ ಲಕ್ಷ್ಯ ಕೊಡ. ಅದನ್ನ ಮರ್ತಕಾರ ಬರೇ ವಿಷಯ ಚಿಂತನದ ತೊಡಗಿ ನಮಗೆಲ್ಲ ಬಂದು ಅಟ್ಯಾಕ್ ಆಕ್ಕವು ನಿನಗೆ, ರೋಗಾದಿಗಳು ಇವು ಎಲ್ಲ. ಜೀವಂತ ನಿನ್ನನ್ನು ಸುಡಾಕ್ ಚಲೋ ಆಕ್ಕವು. ಜೀವನ ಬೆರೆಸದ ಮರಣವ್ಯಾವುದು, ಯಾ ಚಿಂತೆ, ವಿಷಯ ಚಿಂತೆ, ಬಾಳೆ ಚಿಂತೆ, ಅದು ನಿನ್ನ ಜೀವಂತ ಮನುಷ್ಯನನ್ನು ಅದು ಸುಡ್ತದ. ಏನ್ ಅದಕ್ಕೆ ಅದನ್ನ ಬಿಡ. ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀಯೋ? ಯಾವುದು ಹೆದರಿಕೆ ಇರಬಾರ್ದು, ಯಾವಾಗಲೂ ಆರಾಮಿರ್ಬೇಕು, ಯಾವುದು ಚಿಂತೆ ಇಲ್ಲದೆ ಇರ್ಬೇಕನ್ನೋ ಈ ಕಡೆನೇ ಲಕ್ ಕೊಡೋದು. ಅದಕ್ಕೆ ಅದನ್ನೆಲ್ಲ ಉಪಯೋಗ ಇಲ್ಲ, ಅದನ್ನ ಲಾಭ ಇಲ್ಲ ಅಂತ. ಬರೇ ಮುಂಜಾನೆ ಸಂಜೆ ಮಟ್ಟ ಬರೇ ಚಿಂತೆ, ವ್ಯಸನ, ದುಃಖ, ಕಡಿಗೆ ಏನು ಪರಿಣಾಮ ಇದೆ? ಹೌದಿಲ್ಲ? ಇದ್ರ ಬೆನ್ನು ಹತ್ತಿದ ಬಾಳೆ ನೆನಪು ಮಾಡೋದ್ರಿಂದ ಕೊನೆಗೆ ಏನು ಉಳಿತೈತಿ? ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಬಾಳೆ ನೆನಪು ಮಾಡೋದ್ರಿಂದ ಇಡೀ ಜನ್ಮದ ಕೊನೆಗೂ ಅದ ಉಳಿತೈತಿ. ಅದನ್ನ ನೆನಪಿಲ್ದಾಗ ಹೆಂಗೈತಿ ನೋಡ್ಕೊ. ಏನ್ ಬಾಳೆದ ನೆನಪು ಬರ್ದಂಗೆ ಎಂದ ಮಾಡ್ಕೊಂಡೇನಪ್ಪಾ ಅಂತ ಹೊಟ್ಟೆ ಮೇಲೆ ಹತ್ತಬೇಕು ನೋಡಿ. ಎಂದೆಂದೂ ಇದ್ರ ನೆನಪು ಬರಬಾರ್ದು ನಾವು. ಹಂಗೆ ನಾವು ಮಾಡ್ಕೋಬೇಕು, ಏನಾರ ಯೋಜನೆ ಬರದಂಗ. ಹೌದಿಲ್ಲ? ಚಿಂತೆಗಳೆಲ್ಲ ಕಡೆದು ಹೋಗಿ ಮನಸ್ಸಿಗೆ ವಿಶ್ರಾಂತಿ ಆಗುವ ಪರಬ್ರಹ್ಮ ಸ್ಥಿತಿಯನ್ನು ವಿವೇಕದಿಂದ ನಾವು ಅದು ರಕ್ಷಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆ ವಿವೇಕಕ್ಕೆ ಮುಖ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಅದನ್ನ ನೆನಪಿಗೆ ಬರ್ಬೇಕು ಹೆಂಗ? ಅವಿವೇಕವಂತರ ಸಂಘ ಇಲ್ಲ, ಅವಿವೇಕಿಗಳ ಸಂಘ ಮಾಡಿ ಮಾಡಿ ಅವಿವೇಕ ಅನ್ನೋದೆಲ್ಲ ಮಷಿನಂಗೆ ಗೊತ್ತು. ಅದಕ್ಕೆ ಯಾವಾಗಲೂ ವಿವೇಕವಂತರ ಸಂಘ ನಾವು ಮಾಡಬೇಕು. ಅಂದಾಗ ನಮಗೆ ಲಾಭ ಐತಿ. ಬರೇ ಜಡಬುದ್ಧಿ ಜಡಸಂಗ ಮಾಡಿ ವಿವೇಕಿಗಳ ಸಂಘದಾಗಿದ್ದು ಬರೇ ಇದ ಹೆಸರದಾಗ ಜೀವನ ಎಲ್ಲ ಹಾಳು ಮಾಡ್ಕೊಂಡೆ. ವ್ಯರ್ಥ ಕಾಲ ಕಳೆದಿಲ್ಲ ನೀವು. ಇನ್ನು ಮ್ಯಾಗರ ಎಚ್ಚರಾಗಿದೆ. ಇನ್ನು ಉಳಿದ ವೇಳೆ ಏನಾರ ಅಂತ ಒಂದು ವಿಚಾರವಂತರ ಸಂಘದೊಳಗೆ ಕಳಿ ನಿನ್ನ ಜನ್ಮ ಸಾರ್ಥಕ ಮಾಡ್ಕೊಳಪ್ಪ ಇನ್ನಂತ ಬೆಳಿಬೇಕಲ್ಲ. ಪುಣ್ಯ ಇದ್ರೆ ಬರ್ತೈತಿ. ವಿವೇಕವಂತರ ಸಂಘದೊಳಗಿರೋನು ಅನ್ನೋ ಭಾವ ಬರಬೇಕಾದ್ರೆ ಅದು ಪುಣ್ಯ ಬೇಕು. ಏನು ಪ್ರಾಣ ಹೋಗ್ತೈತಿ ಅಂದ್ರು ಅಂತ ಸಂಘವನ್ನು ಬಿಟ್ಟು ಆಗಲಬಾರದು ಅಂತ. ಏನ್ ಹೊರಗಿನದು ಏನನ್ನು ಹಿಡಿಯದೇ ಇರುವುದು ಎಲ್ಲರಿಗೂ ಒಂದೈತೇನು ಬೇರೆ ಬೇರೆ ಐತಿ? ಇದು ಮನಸ್ಸಿನ ತುಂಬಿಕೊಂಡು ಕುಂತೀವಲ್ಲ, ಇದನ್ನೆಲ್ಲ ಸುಖ ಕೊಡ್ತಾವಂತ ಕೊಟ್ಟಾವ ನಾವು ಯಾರಿಗಾರ.
ಅದರಿಂದ ಸುಖ ಹೊಂದಿದವ್ರು ಯಾರು ಅದಾರನ? ಹಿಂದೆ ಯಾರು ಹೊಂದ್ಯಾರನ? ಈಗ ಯಾರು ಹೊಂದಾಗ್ತಾರನ? ಮುಂದೆ ಯಾರು ಹೊಂತಾರನ? ಯಾರು ಇಲ್ಲ ನಿಂತ. ಅದ್ರ ಗೊಡವಿ ಅದಕ್ಕೆ ಬೇಕಾಗಿತ್ತು ನಿನಗೆ. ಸುಖಿಗಳಾದವರೆಲ್ಲ ಏನ್ ನೆನಪು ಮಾಡಿದ್ರಿ? ಅವರು ಬಾಳೆ ನೆನಪು ಮಾಡಿ ಸುಖ ಹೊಂದಿದ್ರು ಅವರು. ಅದ್ರ ಸುದ್ದಿಯಾಗ ಕಾಲು ಕಳೆದ್ರನ್ರಿ ಅವ್ರು? ಬಾಳೆ ಸುದ್ದಿಯಾಗ, ಜಗತ್ತಿನ ಸುದ್ದಿಯಾಗ, ಊರ್ ಸುದ್ದಿಯಾಗ. ನಾವು ಏನ್ ಮಾಡಾಕತ್ತೀವಿ? ಮಂದಿ ಸುದ್ದಿಯಾಗ ಕಾಲು ಕಳಿಕ್ ನಮ್ಮ ಸುದ್ದಿ ಮರ್ತು ಬಿಟ್ಟೇವಿ ನಾವು. ನಿಮ್ಮನ್ನು ನೀವು ಮರ್ತದ್ದ ನಿಮ್ಮ ಅನರ್ಥಕ್ಕೆ ಕಾರಣ ಆಗೈತಿ. ಏನ್ ಯಾವಾಗಲೂ ನಿನ್ನ ನೆನವನ್ಯಾಗ ಬಿಟ್ಟು ಬಿಡದ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದಾಗ ನಿನಗೆ ಉದ್ಧಾರ. ಇಲ್ಲ ಅಂದ್ರೆ ನಿನ್ನ ಉದ್ಧಾರ ಇಲ್ಲೇ ಇಲ್ಲ. ನೀನ ಮಾಡ್ಕೋದು. ನಿನ್ನ ಉದ್ಧಾರಕ್ಕಾಗಿ ನೀನ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರು ದಾರಿ ತೋರಿಸ್ತಾರ. ಉಪನಿಷತ್ತುಗಳು, ವೇದಗಳು, ಗುರುಗಳು ಮಾರ್ಗದರ್ಶನ ಮಾಡ್ತಾರ. ಬಿಡೋ ಅದ್ರ ಕಡೆ ಲಕ್ ಕೊಡೋದು, ನಿನ್ನ ಇರುವಿನ ಕಡೆ ಲಕ್ ಕೊಡಿನ ಸಾಕಿನ್ನ. ಅಂತ್ಯ ಕಾಲ ಬಂದೈತಿನ್ನ. ಯಾಕ್ರಿ ಮುಪ್ಪಿನ ಕಾಲಕ್ಕ ಇನ್ನು ಮ್ಯಾಗಾರ ಈ ಕಡೆ ಬರ್ರಿ. ಪೆನ್ಷನ್ ಆದ್ಮ್ಯಾಗ ಕೆಲಸ ಏನಿರ್ತೈತಿ ಮನ್ಯಾಗ, ಮತ್ತು ಅದ್ರ ಕಡೆ ಅದನ್ನ ಮಾಡೋದನ್ನ ಬರೇ ಬಾಳೆ ದರ್ಶನ ಆಗ್ತೈತಿ. ಏನ್ ಮಾಡುತ್ತ ಮತ್ತು ಆ ಕಡೆ ಲಕ್ಷ ಹತ್ತಿ ಅಂದ್ರೆ ನಿನ್ನ ಜೀವನ ವ್ಯರ್ಥ ಆತಂತ. ಏನೋ ನಿನ್ನ ಪುಣ್ಯ ಒದಗಿ ಬಂದಿತ್ತಂದ್ರೆ ಈ ಕಡೆ ಆತ್ಮಸ್ವರೂಪದ ಕಡೆ ಲಕ್ಷ ಹತ್ತಿ. ಅವಾಗ ನಿನಗೆ ದುಃಖದಿಂದ ಬಿಡುಗಡೆ ಆಗಕ್ಕೆ ಶುರು ಆಗ್ತದೆ. ಕ್ರಮೇಣ ಅಭ್ಯಾಸದಾಗ ತೊಡಗಿದೆ ಅಂದ್ರೆ ನೀನು ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಎಡೆಬಿಡದೆ ಅಭ್ಯಾಸ ಮಾಡಾಕೈತಿ ಅಂದ್ರೆ ಅವಾಗ ನಿನಗಿದ ದಾರಿ ಹಿಡ್ದಂಗೆ ನೀನು. ಏನ್ ತನ್ನ ತಾನು ಎಡೆಬಿಡದೆ ಹಾರೆಯಲು ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವು. ಅದನ್ನು ಬಿಟ್ಟು ನೀವು ಉಳ್ಕಿದ್ರೆ ಎಷ್ಟು ತಿಳುವಳಿಕೆ ಮಾಡಿಕೊಂಡ್ರು ಅದರಿಂದ ಏನೂ ಲಾಭ ಇಲ್ಲ. ಆತ್ಮಲಾಭ ತನ್ಯ ಲಾಭ ಅನ್ನೋ ವಿದ್ಯತೆ ಅಂತ ಎಲ್ಲ ವೇದಗಳು, ಉಪನಿಷತ್ತುಗಳು, ಅನುಭವಿಗಳು ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಇದನ್ನ ಅದ್ರ ಕಡೆ ಗಮನ ಇಲ್ಲ ನಮ್ಗೆ. ಮತ್ತು ಯಾವುದು ನಮ್ಗೆ ದುಃಖ ಕೊಡ್ತೈತಿ, ನಮ್ಮನ್ನು ನಾಶ ಮಾಡ್ತೈತಿ ಅಂತದ್ರ ಕಡೆ ಜನ್ಮ ಜನ್ಮಾಂತರ ತಿರ್ಗಾಕ್ ಹಸ್ತೈತಿ. ಅದ್ರ ಕಡೆನೆ ಲಕ್ಷ್ಯ ಐತರ. ಯಾವಾಗ ಪಾನಿ ಇದರಿಂದ ಬಿಡುಗಡೆ ಆಗುವುದು ಹೇಳಿ? ಅದಕ್ಕೆ ಅದನ್ನು ಬಿಡು. ವಿಷಯ ವಸ್ತುಗಳು ವಿಷ ಅಂತ ತಿಳಿದ ಕೈ ಬಿಡು ಅಂತ ಎಚ್ಚರಿಕೆ ಕೊಟ್ಟಾರ. ಅವನಿನ್ನು ಕೊಲ್ತಾವು. ಅವು ಹಿತ ಮೊದಲೇ ಮುದವನಿತ್ತು. ಮೊದಲಿಗೆ ಹಿತ ಅನಿಸ್ತಾವ ನಿನಗವು, ಹಿಂದಗಡೆ ಜೀವನ ನಿನ್ನ ಹಾಳು ಮಾಡಿಬಿಡ್ತು. ಅದಕ್ಕೆ ಬೇಡ್ಲಿ ಮನಸ್ಸ ಅದ್ರ ಕಡೆ ಲಕ್ಷ ಕೊಡಕ್ಕೆ ಹೋಗ್ಬೇಡ. ಅದ್ರ ಕಡೆ ಲಕ್ಷ ಕೊಟ್ಟವ್ರು ಏನಾಗ್ಯಾರ ನೋಡ್ಕೊ. ಇದ್ರ ಕಡೆ ಬಿಟ್ಟು ಬಿಟ್ಟು ಇದನ್ನು ಸೆಟ್ಕೊಂಡಿದ್ರು ಕೂಡ ಅಧ್ಯಾತ್ಮ ನಮ್ಮಂಥವ್ರಿಗೆ ಅಲ್ಲಪ್ಪ. ಅಧ್ಯಾತ್ಮದ ಕೂಡ ಸೆಟ್ಕೊಂಡೆ ಅಂದ್ರೆ ಸೊಂಡಿ ಒಣಗಿಸ್ಕೊಂಡು ಹೋಗೋದು. ಹೆಂಗೆ ಕುಂತಿ ನೋಡು, ಮಕ್ಕ ಗಂಟಕೊಂಡು ಸೊಂಡಿ ಒಣಗಿಸ್ಕೊಂಡು ಏನು ಚಿಂತೆ ಮಾಡಾಕತ್ತಿ, ಅದಕ್ಕೆ ಹಂಗೆ ಮಾಡಾಕತ್ತೀನಿ. ಅದಕ್ಕೆ ಮಕ್ಕ ಹಂಗಾಗೈತಿ. ಇದ್ರ ಚಿಂತನೆ ಒಳಗಿದ್ದಿದ್ರೆ ಮಕ್ಕದ ಕಳ ಹೆಂಗಿರ್ತಿತ್ತು ನೋಡ್ಕೊ. ಆತ್ಮಚಿಂತನೆ ಒಳಗೆ ತೊಡಗಿದವನು ಅವನ ಕಳ ಹೆಂಗಿರ್ತೈತಿ. ಇದ್ರ ವಿಷಯ ಚಿಂತನದಾಗ ಇನ್ನು ಸತ್ ಅನ್ನೋದಕ್ಕಿಂತ ಕಡಿ ಹೌದಿಲ್ಲ. ಒಂದು ಈಟರ ಐತೆ ನಿನಗೆ ಮಕ್ಕದ ಮ್ಯಾಗ ಕಳ? ಏಟು ಇಲ್ಲ ಇಲ್ಲ. ಯಾಕೆ ಅಂಥದನ್ನ ಮಾಡ್ಕೊಂಡು ನೆನಪು ಮಾಡ್ಕೊಂತ ಕುಂತೀವಿ. ಏನಾಯ್ತು ಯಪ್ಪ, ನಾನು ಉಸಿರುಗಳಿತೈತೆ ಹಂಗ. ಅಂಥದ್ದೇನಾಗೈತು ನಿನಗೆ? ನಿನ್ನ ಕಡೆ ಲಕ್ ಕೊಟ್ಟು ನೋಡ್ಕೊ. ನಿನ್ನಲ್ಲಿದ್ದದನ್ನು ಮರ್ತು ಅನ್ಯದನ್ನ ಅವಲಂಬನೆ ಮಾಡೋ ಸುಖ ಹೊಂದ್ಬೇಕಂತ ಹೊಂಟಿ. ಅನ್ಯವನ್ನು ಕಲ್ಪಿತದ, ಅದಕ್ಕೆ ಅಸ್ತಿತ್ವವಿಲ್ಲದ. ಇಲ್ಲದ್ರ ಹುಡುಕಿರಿ ಎಲ್ಲಿ ಸಿಗ್ಬೇಕು ನಿನ್ಗೆ? ಬಿಸಿಲು ಗುದ್ರಿ ಬೆನ್ನು ಹತ್ತಿರಿ ಎಲ್ಲಿ ಸಿಗ್ಬೇಕ್ರಿ? ಅದು ನೀರು ಸಿಗ್ತೈತೆ ನಿನಗೆ? ತೋರ್ತೈತೆ ಅದಕ್ಕೆ ಅಸ್ತಿತ್ವ ಇಲ್ಲ. ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದಂಗೆ ತೋರಿದ್ದದು. ವಿಷಯಗಳಲ್ಲಿ ಸುಖ ಅದ್ರ ಬೆನ್ನು ಹತ್ತೇವೆ ನಾವು. ಅದು ಹೊಳಿವಲ್ಲ ನಮಗೆ. ಎಲ್ಲಿ ತನಕ ಈ ವಿಚಾರ ನಮಗೆ ಹೊಳಿದಿಲ್ಲ ಅಲ್ಲಿ ತನಕ ಅದ್ರ ಬೆನ್ನು ಹತ್ತೋದು ಬಿಡವಲ್ಲ. ಮುದುಕಾದ್ರೂ ಬಿಡುವಲ್ಲೆಲ್ಲೋ, ಇನ್ನಾದ್ರೂ ಬೆನ್ನು ಹತ್ತೋದು. ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡ್ಕೋ. ಅದು ಸತ್ಯ ಐತೋ ಏನು ಮಿಥ್ಯ ಐತೋ, ಅದು ಹಿತ ಐತೋ ಏನೋ ಅಹಿತ ಐತೋ ಅನ್ನೋದನ್ನು ಭಾಳ ದಿನಸ ವಿವೇಕವಂತರ ಸಂಘ ಮಾಡಿದಾಗಿದ್ದು ಹೊಳಿತೈತಿ. ವಿಚಾರ ಮಾಡ್ಕೋ ಅಂತ. ನೀ ಹೊರಗೆ ಬಿಟ್ರೆ ಎಲ್ಲ ಒಳಗೆ ಬಿಟ್ಟಾಗ ಹೊಳಿತೈತಿ. ಇದು ಒಳಗಿಂದೆಲ್ಲ ತುಂಬ್ಕೊಂಡು ಕುಂತಿಯಲ್ಲ. ಅದನ್ನು ನೀ ಒಳಗೆ ಹಿಡ್ಕೊಂಡು ಕಾರ ಮ್ಯಾಗ ಅಷ್ಟೇ ಟೈಮ್ ಸರಿ ಬಂದ ಅದನ್ನು ಹೇಳೋದು ಕೇಳೋದು ಮಾಡೋದು ದೊಡ್ಡ ಶೆಣ್ಣೆತನ ತೋರ್ಸಕ್ ಹೋಗಿ
ಯಾವಾಗಲೂ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೆದ್ರೆ ಏನಾರು ಉಳಿದೈತಿ ನಿನಗೆ. ಜನರ ಕಡೆಯಿಂದ ಹೌದು ಅನಿಸ್ಗಳು ವಾಸನ ಐತಿ ನಿನಗೆ. ಅದ್ರ ಭಾಳ ಶಾನೆತನ ಹೇಳ್ಬೇಕು, ನನ್ನ ಕರಿಬೇಕಪ್ಪ, ಅದು ಹೋಗ್ಬೇಕು. ಶಾಸ್ತ್ರ ವಾಸನ ಬರೀ ಶಾಬ್ದಿಕ ಮಾಹಿತಿ ಮಾಡ್ಕೊಂಡ್ರೆ ನಿನ್ನ ಚಿಂತೆ ಕಡಿವೆ. ನ ಪ್ರವಚನೇನ ಲಭ್ಯ, ಬಿಡದ್ನೆಲ್ಲ. ಅದನ್ನು ಮೀರಿ ಐತಿ ನಿನಗಿರುವ ಕೇವಲ ಅನುಭವಗಮ್ಯವಾದಂಥದ್ದು. ಈ ಬುದ್ಧಿ ಪಾಂಡಿತ್ಯ ಇದಕ್ಕೆ ನಡೆದಿಲ್ಲ. ಶಬ್ದಗಳನ್ನು ಜೋಡಿಸಿ ಬರೆದು ಗ್ರಂಥಾದಿಗಳನ್ನು ರಚಿಸೋದು, ಯಾಕ್ರಿ ಛಂದಸ್ಸು ಪ್ರಾಸ ಇವನು ಕೂಡಿಸೋದು, ಇದನ್ನು ಮಾಡ್ಕೋತ ಕೂಡುದು ಅಲ್ಲ ನಿನ್ನ ಕೆಲಸ. ಅಲ್ಲ ಅನುಭವ ತಗೋಬೇಕಾದ್ರೆ ಎಲ್ಲವನ್ನ ಮೀರಿ ನಿಂತು ನಾವು ಇದನ್ನು ಅನುಭವ ಮಾಡಬೇಕು. ತೆಗೆದೋಗಿ ಅವನ್ನೆಲ್ಲ ಬರೆದದ್ದನ್ನ ಎಲ್ಲ ತೂರಿ ಬಿಟ್ರೆ ಅವರು ಸಮುದ್ರ ಹೋಗೋದು ಅಂತ ರಾಮತೀರ್ಥರೆಲ್ಲ. ಎಲ್ಲೋ ಒಂದು ಕೆಲವಷ್ಟು ಉಳಿದದ್ದನ್ನ ಆಕೆ ಮಹಿಳೆ ಅದನ್ನ ಬರೆದು ಇದನ್ನ ಮಾಡಿದ್ಲು. ಪರಮಾತ್ಮ ಅನುಭವದ ಮಹಾರಣ್ಯಗಳಲ್ಲಿ ಗ್ರಂಥಗಳ ಬರೆದ ಆಕಿ ನೋಟ್ ಮಾಡ್ಕೊಂಡದ್ದು ಅವೆಲ್ಲ ರಾಮತೀರ್ಥರು. ಇವನ್ನೆಲ್ಲ ಎಲ್ಲ ಬೇಕಾಗಿಲ್ಲ, ಇವು ಅವಶ್ಯಕತೆ ಇಲ್ಲ, ಸ್ವತಂತ್ರ ಐತಿ, ಅದನ್ನು ಅವಲಂಬಿಸ್ಕೊಂಡಿಲ್ಲ. ನಮ್ಗೆ ಲೇಖನ ತೊಳಗಲಿ, ಭಾಷಣ ಅಳಿಯಲಿ, ಕೀರ್ತಿ ಕಾಮನೆ ನಾಶವಾಗಲಿ, ಪಾಂಡಿತ್ಯ ಅಹಂಕಾರ ಪುತ್ತಳಿ ಅಂತ. ಅಹಂಕಾರ ಬಂದ್ಬಿಡ್ತೈತಿ ನಿನಗಿದನ್ನ. ಇಂಥದ್ದನ್ನ ನಾ ಬರದ್ನಿ, ಇಂಥದನ್ನ ಮಾಡಿದ್ನಿ, ಅಹಂಕಾರ ಸಮುದ್ರ ಹೋಗೋದು ಬಿಟ್ಟಿರ್ತಿಲ್ಲ, ಹೋಗ್ಲತ್ತ. ಆದಾಗ ಆ ಮಹಿಳೆ ಏನದಳಲ್ಲ, ಆಕಿ ಇವನ್ನೆಲ್ಲ ಪ್ರಿಂಟ್ ಇದನ್ನ ಮಾಡ್ಯಾರ. ಅದನ್ನ ಇಲ್ಲಿ ಬೆಂಗಳೂರು ಇದ್ರವರು ಬೆಂಗಳೂರು ಇದ್ರವ್ರು ಅದನ್ನ ಪ್ರಿಂಟ್ ಮಾಡಿಸಿದ್ರು. ಕೋಡೆ ಈಶ್ವರ್ ಅಂಡ್ ಕಂಪನಿ ಅವರು, ರಾಮತೀರ್ಥರು, ರಮಣರು, ಧರ್ಮಾರ್ಥ ಅಂತೇಳಿ ಅವನ್ನೆಲ್ಲ ಪ್ರಿಂಟ್ ಮಾಡಿ ಫ್ರೀಯಾಗಿ ಹಂಚಿದ್ರು ಅವರು. ಅವಾಗ ಒಂದೊಂದು ಸೆಟ್ ತರಿಸ್ತಿದ್ವಲ್ಲ ಅವಾಗ, ಹೌದಿಲ್ಲ, ಹಾಕಿ ಬರೆದಿಟ್ಟದ್ದು ಅವು. ಅದನ್ನೆಲ್ಲ ಅದಕ್ಕೂ ಅವ್ರು ಮಹತ್ವ ಕೊಟ್ಟೇ ಇಲ್ಲ ಅವರು ರಾಮತೀರ್ಥರೆಲ್ಲ. ಕೇವಲ ನಿವ್ವಳ ಅನುಭವ. ಓದೋದ್ರಿಂದ, ಬರೋದ್ರಿಂದ, ಹೇಳೋದ್ರಿಂದ, ಕೇಳೋದ್ರಿಂದ ಅದು ಅಹಂಕಾರ ಬಂದು ಬಿಡ್ತೈತಿ ನಿನಗೆ. ನಾನು ಕೇಳೇನು ಬಿಡ, ನನ್ನಂಗ ಯಾವುದಾವ ಇದ್ರಾಗ ಕೇಳು, ಇವಕ್ಕೇನು ತಿಳಿತೈತಿ, ಯಾಕ್ರಿ ನನ್ನಂಗ ಯಾವನ ಹೇಳೋದು, ಇದು ಹುಚ್ಚು ಬಿಡೋದನ್ನೆಲ್ಲ ತಲೆ ಅಂದ. ಎಲ್ಲರಲ್ಲಿ ಅದು ಐತಿ, ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಬರೀ ಹೇಳುವುದು ಕೇಳೋದ್ರಿಂದ ಆಗುವುದಿಲ್ಲ, ಅನುಭವದ ಶ್ರದ್ಧೆ ಬೇಕು, ಅದಕ್ಕೆ ನಿಷ್ಠಾ ಬೇಕು. ನಂಬಿಕೆ ಇದ್ರೆ ಆಕೈತಿ. ನಂಬಿಕೆ ಕಾರಣವು ಸಾಂಬನು ಒಲಿಯುವುದಕ್ಕೆ, ನಂಬು ಜ್ಞಾನವನ್ನು ಅಂಬರಿಸದಿರು, ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದರು ಸಿಲುಕಿ ಅಂತ. ಏನಾರ ಮಾಡಿ ಹೊಂತೇನೆ ಅನ್ನೋದು ಬಿಡದ. ಏನಾರ ಮಾಡಿದಾಗ ನಿನಗೆ ಆರಾಮ್ ಗೊತ್ತಾಗೈತೆ, ಏನು ಮಾಡ್ಲಿ ಇದ್ದಾಗ ಗೊತ್ತಾಗೈತೆ ಹೇಳ. ಏನು ಮಾಡ್ಲೇ ಇದ್ದಾಗ ಆರಾಮಿನ ಅನುಭವದಾಗದೀವಿ, ಏನಾರ ಮಾಡಿದಾಗ ಏನಾರ ಮಾಡಿದ್ರೆ ಮರ್ತು ಬಿಡ್ತೈತಿ. ಏನಾರ ಕ್ರಿಯೆ ಇಲ್ಲ ಅಲ್ಲಿ, ಎಳ್ಳೆಣ್ಣೆ ತುಂಬ ಕ್ರಿಯೆ ಇಲ್ಲ ಅಂತ, ಕ್ರಿಯಾ ಹಸ್ತ ಯಾವ ಕ್ರಿಯೆಯೂ ಇಲ್ಲ ಅಂತ. ಕೇವಲ ಅರಿವು, ಕ್ರಿಯಾರಹಿತ ಸ್ಥಿತಿ ಅದು. ಅರಿವಿನ ಆಶ್ರಯವನ್ನು ಪಡೆದು ಮಾಡುವಂತಹ ಕ್ರಿಯೆಗಳು ಮನಸ್ಸಿನೊಳಗೆ, ಬುದ್ಧಿಯೊಳಗೆ ಅದ ಹೊರತು ಆತ್ಮನಲ್ಲಿ ಅವು ಯಾವ ಕ್ರಿಯೆ ಇಲ್ಲ ಅಂತ. ಅರಿವ ಬೇರೆ, ಅರಿವಿನ ಕ್ರಿಯೆನ ಬೇರೆ. ಅರಿವಿನ ಆಶ್ರಯವನ್ನು ಪಡೆದು ಇವೆಲ್ಲ ಮಾಡಿದವು, ಇವೆಲ್ಲ ಬಂದಾಗಬೇಕಿದು. ಅಂದಾಗ ಅದರ ಅನುಭವ ಮಾಡ್ಕೊಳಕೈತಿ, ಎಲ್ಲ ಗಪ್ಪ ಆಗ್ಬೇಕು. ಅಂತ ಪೂಜೆ ಯಾರು ಮಾಡ್ತೀರಿ? ಗಪ್ಪಾಗೋ ಪೂಜೆ. ನಮ್ಮಪ್ಪ ಪೂಜೆ ಮಾಡಿ ಗಪ್ಪ ಆದವ, ಏನಾರ ಗದ್ದಲ್ದಾಗ ಬಿದ್ದವ. ನೀವು ಪೂಜೆ ಮಾಡಿ ಹೋಗ್ಕೊಳಕೈತಿರಿ, ಗದ್ದಲ್ದಾಗ ಬಿದ್ರಿ, ಗುಂಪು ಮಾಡ್ಕೊಂಡು ಕುಂತೀರಿ. ನಮ್ದೊಂದು ಇದೊಂದು ಗುಂಪು ಅಂತೇಳಿ.
ಅಲ್ಲಿಗೆ ಗುಂಪು ಮಾಡ್ಬೇಕು ಅನ್ನೋ ಭಾವ ಬರ್ತೈತೆ ನಿನಗೆ. ನಾ ಪೂಜೆ ಹಿಡ್ದೇನೆ ಅನ್ನೋದೊಂದು ಅದೊಂದು ಗುಂಪು ಮಾಡ್ಕೊಂಡು, ನಮ್ಮಪ್ಪ ಎಂತ ಪೂಜೆ ಮಾಡಿದ, ನೀವೆಂತ ಪೂಜೆ ಮಾಡಾಕ್ತೀರಿ? ಅಂಥ ಉನ್ನತ ಸ್ಥಿತಿಯ ಅನುಭವವನ್ನು ಪಡಿಬೇಕಾತಂದ್ರೆ ಅಭ್ಯಾಸ ನಿರಂತರ ಒಳಗ ಆಂತರಿಕವಾಗಿ ನಡಿಬೇಕು ಅಂತ. ಅಂಥವರ ಮಾರ್ಗದರ್ಶನನೂ ಬೇಕಿದಕ್ಕೆ. ಅದರಿಂದ ಯಾವ ಹೊರಗಿನ ಏನು ಬಾಹ್ಯ ಚಿಹ್ನೆಗಳನ್ನು ಅದು ಸಾಧ್ಯ ಇಲ್ಲ ಅಂತ. ಯಾವ ಸೋಗು ಹಾಕುವ ಅವಶ್ಯಕತೆನೇ ಇಲ್ಲ, ಯಾವ ಶಬ್ದನೂ ಬೇಕಾಗಿಲ್ಲ. ಆನಂದದ ನೆನಪು ಮಾಡ್ಲಿಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ, ಓಂಕಾರನೂ ಸುದ ಸಂಬಂಧ ಇಲ್ಲ ಅಂತಾರೆ. ನೀವೊಂದು ಗುಂಪಿನಾಗ ಮಾಡ್ಕೊಂಡು ಕುಂತೀವಿ ಓಂ ಓಂ ಅಂತ. ಆ ಭಾವನೆಯನ್ನು ಸಹಿತ ಅಳದು ಉಳಿದಾಗ ನಿನಗೆ ಅನುಭವ ಬರ್ತದೆ. ಒಂದು ಒತ್ತಟೆ ಅದನ್ನ ನಿಂದ್ರಸಾಕಷ್ಟ ಓಂ 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 ಅನ್ಕೊಂತ ಅಷ್ಟ ಉಳಿದೈತಿ ಹೊರತು ಪೂರ್ಣ ಜ್ಞಾನ ಅದರಿಂದ ಆಗೋದಿಲ್ಲ. ಓಂಕಾರ ಸಂಬಂಧನೂ ಇಲ್ಲ ಇದಕ್ಕೆ, ಯಾವ ಶಬ್ದ ಪ್ರಯೋಗನೂ ಇಲ್ಲ ಅಂತ. ನಿಶಬ್ದಂ ಬ್ರಹ್ಮ ಉಚ್ಯತೆ. ಯಾವುದು ಶಬ್ದ ಪ್ರಯೋಗನ ಇಲ್ಲದ ಅದನ್ನು ಹೊಂದಬೇಕಾಗೈತೆ. ಯಾವ ಮಂತ್ರಗಳು ಬೇಕಾಗಿಲ್ಲ ಇದಕ್ಕೆ. ಬಡಬಡಿಸ್ಕೊತ ಕೂತ ಅಲ್ಲ ಬೇಸರ ಆಕೈತಿಲ್ಲ, ಎಷ್ಟಂತ ಬಡಬಡಿಸೋದು ನಮ್ಗೆ. ಆ ಶಬ್ದಗಳು ಕಳಿಸಿದ ಸ್ಥಿತಿ ಅದೆಲ್ಲ ನಿಶಬ್ದ ವಾತಾವರಣ, ಮೌನ, ಮಹಾಮೌನ ಸ್ಥಿತಿ ಅದಂತ. ಅದು ಅನುಭವ ಏಕಗಮ್ಯ, ಅನುಭವದಿಂದ ಅದನ್ನು ಹೊಂದಲಿಕ್ಕೆ ಸಾಧ್ಯತೆ. ಈ ಶರೀರ ಚರಿತಾರ್ಥ ಪ್ರಾರಬ್ಧ ಕರ್ಮದಂತೆ ನಡೆದತ್ತಿರ್ತೈತಿ. ನೀವು ಅಲ್ಲಿ ಅಂದ್ರೂ ಬಿಡುದಿಲ್ಲ ಅದು, ನಿನಗೆ ಬೇಕಂದ್ರೂ ಸಿಗೋದಿಲ್ಲ ಅದು. ನನಗೆ ಅವ್ರಿಗೆ ಹಂಗ ಇನ್ನೊಬ್ರು ಒಬ್ಬರ ಪ್ರಾರಬ್ಧ ಒಬ್ಬರು ಇಲ್ಲ, ಬೇರೆ ನಮೂನಿ ಅದಾವ, ಭಿನ್ನ ಭಿನ್ನ ನಮೂನಿ ಐತಿ. ಒಂದ ಹೊಟ್ಟಿದಾಗ ಹುಟ್ಟಿದವ್ರಿಗೆ ಇಲ್ಲ, ಅವ್ರದ್ದೊಂದು ನಮೂನಿ ಇನ್ನೊಂದು ನಮೂನಿ. ಯಾಕಂದ್ರೆ ನಮೂನಿ ಕರ್ಮಗಳನ್ನ ಮಾಡಿರ್ತೀನಿ. ಅದು ಪ್ರಾರಬ್ಧ ವೈಚಿತ್ರ್ಯದಿಂದ ಭಿನ್ನ ಭಿನ್ನ ನಮೂನಿ ಫಲಗಳು ದೊರಿತಾವ ನಮ್ಗೆ. ನೀ ಏನ್ ಮಾಡಿರ್ತಿ ಅದ ನಿನಗೆ ಬಂದಿರ್ತೈತಿ. ಬಿತ್ತಿದ್ದನ್ನ ಬೆಳೆದಕ್ಕೂ ಅಂತಾರ. ಗೋಧಿ ಬಿತ್ತಿರ ಗೋಧಿ ಬರ್ತೈತಿ, ಜೋಳ ಬಿತ್ತಿರ ಜೋಳ ಬರ್ತೈತಿ. ಗೋಧಿ ಬಿತ್ತಿರ ಜೋಳ ಬರೋದಿಲ್ಲ, ಜೋಳ ಬಿತ್ತಿರ ಗೋಧಿ ಬರೋದಿಲ್ಲ. ಏನು ಕರ್ಮಗಳನ್ನು ಮಾಡಿ ನನಗೆ ಒಳ್ಳೇದಾಗಲಿ ಅಂದ್ರೆ ಮಾಡಿ, ಅಲ್ಲಿ ಮಾಡಿಬಿಟ್ಟು ಈಗ ಸುಮ್ಮನೆ ಊಟ ಮಾಡೋದು ಒಂದ ಕೆಲಸ. ಏನ್ ನಮ್ಮ ನಶೀಬದಾಗ ಐತಪ್ಪ, ನಾವು ಮಾಡಿದ್ದೆ ಹಂಗೈತಿ ಅದ ಬಂದಿರ್ತೈತಪ್ಪ. ನಿನ್ನ ಎಡಿ ನೀನ ಉಣ್ಣೋದು ಮಾಡಿದ ಅಡಿಗೆ. ಇನ್ನೇನು ಮಾಡ್ಕೋದೈತಲ್ಲ ನಿನ್ನ ಕೈ ಒಳಗೈತಿ. ಅದ ಹೆಂಗ್ ಬೇಕಂಗ ನೀ ಮಾಡ್ಕೋಬೋದು, ನಿನ್ನ ಕೈ ಒಳಗೈತಿ. ನಿನ್ನ ಭವಿಷ್ಯ ನೀನ ಬರ್ಕೋದು ನೋಡ್ರಿ. ನಾವು ಹಂಗಾಗಬೇಕು ಹಿಂಗಾಗ ಆ ಪ್ರಕಾರವಾಗಿ ಒಂದೇ ಕರ್ಮಗಳನ್ನು ಮಾಡಲ್ಲ. ಒಳ್ಳೇದನ್ನ ಮಾಡಿದ್ರೆ ನಿನಗೆ ಒಳ್ಳೆಯ ಫಲ ಸಿಗ್ತೈತಿ, ಮಾಡಿದಾಗ ಸಿಗ್ತೈತಿ, ಮಾಡಲ್ಲೇ ಏನೋ ದೊರೆಯೋದಿಲ್ಲ. ನಾವು ಕರ್ಮಗಳನ್ನ ಒಳ್ಳೇದನ್ನ ಮಾಡಲ್ಲೇ ಒಳ್ಳೆ ಫಲ ಬೇಡ್ತೇವೆ ಅದಲ್ಲ. ನಾವು ಕರ್ಮಗಳನ್ನ ಹೀನ ಕರ್ಮಗಳನ್ನು ಮಾಡಿ ಅದು ಬ್ಯಾಡ ಅಂತೇವಿ, ಬಿಡ್ತೈತೆ ನಿನ್ನ. ಪುಣ್ಯಶ್ಯ ಫಲಂ ಇಚ್ಛಂತಿ ಮಾನವ ಪುಣ್ಯಂ ನ ಕುರ್ವಂತಿ, ಪಾಪಶ್ಯ ಫಲಂ ನ ಇಚ್ಛಂತಿ ಪಾಪಂ ಕುರ್ವಂತಿ. ಅದು ಬ್ಯಾಡಪ್ಪ ನಮಗಿಂತವೆಲ್ಲ ಅಂತಿ, ಅದನ್ನ ಮಾಡ್ಕೊಂತ ಕಂತ್ರಾಟದಾಗ ಕುಂತಿ. ಇನ್ನೊಬ್ಬರಿಗೆ ತೊಂದರೆ ಕೊಡೋ ಕರ್ಮಗಳನ್ನು ಮಾಡಾಕತ್ತೀನಿ. ವಿಷಯ ಚಿಂತನೆ ಏನ್ ಮಾಡ್ತೈತಿ, ಇನ್ನೊಬ್ಬರಿಗೆ ತೊಂದರೆ ಕೊಡಕ್ ಹಚ್ಚೇ ಬಿಡ್ತೈತಿ. ಯಾವುದು ತೊಂದರೆ ಕೊಡದಂಗ ನಾವು ಈ ವ್ಯವಸಾಯದಾಗ ತೊಡಗಿದ್ರೆ ನಿನಗೆ ಯಾರಿಗೂ ತೊಂದರೆ ಕೊಡುವ ಪ್ರಸಂಗನ ಬರ್ತಲ್ಲ. ಆತ್ಮಚಿಂತನದ ಅಭ್ಯಾಸದೊಳಗ ತೊಡಗಿದೆ ಅಂದ್ರೆ ಇನ್ನೊಬ್ಬರಿಗೆ ನಿನ್ನಿಂದ ತನ್ನಿಂದ ತಾನ ಕಲ್ಯಾಣ ಆಕೈತಿ, ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಆತ್ಮಚಿಂತನದೊಳಗ ಅಭ್ಯಾಸದಾಗ ನೀ ತೊಡಗಿದ, ನಿನ್ನನ್ನು ನೀ ತಿಳ್ಕೊಳ್ಳೋ ಪ್ರಯತ್ನದಾಗ ತೊಡಗಿದೆ ಅಂದ್ರೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ಕೊಳ್ಳೋ ಬುದ್ಧಿ ತಾನ ಬರ್ತೈತೆ ಅಂತ. ಅಜ್ಜವ್ರು ಹೇಳಿದ್ದು ಓದ್ತೇವೆ, ಕೇಳ್ತೇವೆ, ಯಾವುದಿಲ್ಲ. ತನ್ನ ತಿಳ್ಕೊಳ್ಳೋ ಪ್ರಯತ್ನದಾಗ ತೊಡಗಿದ ಅಂದ್ರೆ ಎಲ್ಲರನ್ನು ಸರ್ವರನ್ನು ಸಮತ್ವದಿಂದ ಕಾಣುವ ಬುದ್ಧಿ ತಾನ ಬರ್ತೈತಿ ಅಂತ. ಹೌದಿಲ್ಲ? ಹೇಳ್ಯಾರ ಅದನ್ನ, ನಾನ ಬರ್ದೇನೆ ಅದನ್ನ. ಆದ್ರೆ ನಮಗದು ಹೊಳಿವಲ್ದು. ಹೌದಿಲ್ಲ?
ಅದು ಕಠಿಣ ಐತಿ. ಇದು ಎಲ್ಲ ಆ ವ್ಯವಸಾಯದಾಗ ತೊಡಬೇಕಿಲ್ಲ. ನಮ್ಮನ್ನು ನಾವು ತಿಳ್ಕೊಳ್ಳೋ ವ್ಯವಸಾಯದ ನಿತ್ಯ ಶ್ರವಣ ಮನನ ನಿತ್ಯಾಸನದ ಅಭ್ಯಾಸದಾಗ ತೊಡಗಿದ್ರೆ ಇನ್ನೊಬ್ಬರಿಗೆ ಊರಿಗೆ ಹೋಗೋ ಪ್ರಸಂಗನ ಬರುದಿಲ್ಲಲ್ಲ. ಈ ವಿಷಯದ ಗದ್ದಲಕ್ಕೆ ಬಿದ್ದೆ ಅಂದ್ರೆ ಹತ್ತಿ ನೋಡ್ರಿ. ಗದ್ದಲ್ದಾಗ ಯಾಕೆ ಬಿದ್ದಿ ಗಿದ್ದಿ ಮುದುಕಿ ನೀನು ವಿಷಯದ ಗದ್ದಲ್ದಾಗ ಬೀಳಬೇಡ ಅಂತ. ನೀರು ಜೋಕೆ ಅಂದಾರ. ನೀರು ಬಹಳ ಜೋಕೆ. ಬಿದ್ದ ಇಲ್ಲಿ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಹೆಂಗ ಬರ್ತೀನಿ? ವಿಷಯದ ಗದ್ದಲ್ದಾಗ ಬಿದ್ದೆ ಅಂದ್ರೆ ಯಾರು ನಿನ್ನ ಕಡೆಗೆ ಮಾಡೋರು ಹೇಳಿ? ಆ ಮೋಹದಿಂದ ಪಾರಾಗೋದು ಬಹಳ ಕಠಿಣ ಐತಿ. ಒಮ್ಮೆ ನೊಣ ಸುಂಬಳದಾಗ ಸಿಕ್ಕಿಂದ ಕಲಾಸ್, ಅದರಿಂದ ಪಾರಾಗಕ ಬರ್ಲದು. ಸುಂಬಳದಾಗ ನೊಣ ಸಿಕ್ಕಂಗ ವಿಷಯದ ವ್ಯಾಮೋಹದಾಗ ಬಿತ್ತು ಅಂದ್ರೆ ಕಡೆಕ್ ಆಗೋದಿಲ್ಲ. ಅದಕ್ಕೆ ಮಾಡಬೇಡ, ಮಾಡಿ ಕೆಡಬೇಡ ಅಂತ. ವಿಷಯದ ಆಶಯಕ ಅದು ಬಿಟ್ಟಾಗಿದ್ರೆ ಅಭ್ಯಾಸ ಮಾಡಕ್ ಬರ್ತೈತೆ ನಮ್ಗೆ. ಸ್ವಲ್ಪ ಉಳಿಯದಂತೆ ವಿಷಯದ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಾಕ್ ಬರ್ತೈತಿ. ಆ ವಾಸನ ಏನ್ ಮಾಡ್ತೈತಿ? ಇದಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತೈತಿ. ಆ ವಾಸನ ನಾಶ ಮಾಡ್ಕೊಂಡಾಗ ಇದು ನಿರ್ವಿಘ್ನವಾಗಿ ಇದು ಅಭ್ಯಾಸ ತೊಡಗಾಕ್ ಬರ್ತೈತಿ. ಅದನ್ನಟ್ ಮಾಡ್ಬೇಕು ಇದನ್ನಟ್ ಮಾಡ್ಬೇಕು ಅನ್ನೋದು ಎತ್ತಂದ್ರೆ ನಿನಗೆ ಅಭ್ಯಾಸ ಮಾಡಿ ಕೊಡೋದನ್ನೇ ಇಲ್ಲ. ಸುಳ್ಳ ಹೆಸರಿಗೆ ಓದ್ತಿ ಕೇಳ್ತಿ ಇಲ್ಲೇ ನಾವು ಅದರಾಗ ಇದೀವಿ ಅಂತ ವಾಸನ ಎಳ್ಕೊಂಡು ಹೋಗಿ ನೀನು ಅಂತ ಕಂತ್ರಾಟ ಮಾಡಕ್ ಹಸ್ತತಿ. ವಾಸನಾದ ಬೆಣ್ಣ ಐತಿ ಹೊಡಕಿ ಬಿಡು ಪುರುಷತ್ಲೆ ಶಾಸ್ತ್ರ ಬಿಡು ಪುರುಷತ್ಲೆ. ಅದ ಗಂಡನ್ಯಾಗ ಏನ್ ಇರ್ತೈತಿ ಅದು ಹೇಳ್ಕೊಂಡು ಹೋಗ್ತೈತಿ. ಅದ್ರ ಬೆಣ್ಣ ಹತ್ತಿ ತಿರುಗ್ತಿ. ಎತ್ತಾಗ ಹೊಂಟಿರಿ ನೋಡ್ಕೋರಿ ಅಂತ ಹೇಳೋದು ಸಾಕಷ್ಟು ಆಕೈತಿ. ಭಾರಿ ಹೇಳ್ತಾನಪ್ಪ ಅಂತ. ಬಿಡು ಪುರುಷೋತ್ತಲಿ ವಾಸನಾದ ಬೆಣ್ಣ ಐತಿ ಅಡ್ಡಿ ಆಡ್ತ. ಅದಕ್ಕೆ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊಳ್ಳುವವರೆಗೂ ಆ ಸತ್ಸಂಗವನ್ನು ನಾವು ಬಿಡಬಾರ್ದು. ವಾಸನಾ ನಾಶ ಮಾಡ್ಕೊಂಡಾಗ ನಿನಗೆ ಇದ್ರ ಅನುಭವ ಮಾಡ್ಕೊಳಕ್ ಬರ್ತೈತೆ. ಒಳಗೆಲ್ಲ ಹಂಗ ಇಟ್ಕೊಂಡು ನಾವು ಹೇಳೋದು ಕೇಳೋದು ಮಾಡ್ತೇವೆ. ಎಷ್ಟು ಜನ್ಮಕ್ಕೆ ಆಗ್ಬೇಕ್ರಿ? ಅವಾಗಂತ ಕಣ ಸ್ವಚ್ಛಕೈತಿ ನೋಡ್ರಿ. ಸಾಮಾನು ಹೊಂದೋದು ಹೊರಗೋ ಏನು ಸುಖ ಹೊಂದೋದು ಹೊರಗೋ? ಸುಖ ಅಂತರಂಗದಲ್ಲಿ ಅನುಭವಕ್ಕೆ ಬರ್ತೈತೋ ಏನು ಬಹಿರಂಗದಲ್ಲಿ ಅನುಭವಕ್ಕೆ ಬರ್ತೈತೆ? ಅದು ಅಂತರ್ಮುಖಿ ಆದಾಗ ಅನುಭವಕ್ಕೆ ಬರುವಂತಹದ್ದು. ನಾವು ಬಹಿರ್ಮುಖ ವೃತ್ತಿ ಒಳಗೆ ಅದನ್ನು ಹುಡುಕಾಕೊಂತೀವಿ. ಇಂದ್ರಿಯಗಳ ಗೋಚರ ಆಗುವುದೆಲ್ಲ ಹೊರಮುಖ ಆಗುದಿಲ್ಲ. ಅದು 5 ಇಂದ್ರಿಯಗಳಲ್ಲಿ ಹಣಿಕೆ ಹಾಕಿದೆ ಅಂದ್ರೆ ಹೊರಗ ನೀ ಅದನ್ನು ಹೊರಗ ಹೋಗಿ ನಿನಗೆ ಬೇಕಾದದ್ದು ಸಿಗುದಿಲ್ಲ. ನಿನಗೆ ಬಂದ್ ಮಾಡೋದನ್ನ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಒಳಗೆ ಅಂತರ್ಮುಖಿಯಾಗಿ ಇದ್ರ ಆತ್ಮ ಸಂಶೋಧನೆ ಮಾಡ್ಕೊಳಿಕ್ಕೆ ಬರ್ತೈತಿ. ಆ ವ್ಯವಸಾಯದಾಗ ಏನಾರು ತೊಡಗಿವ ನಾವು ತೊಡಗಬೇಕಾದ್ರೆ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಬೇಕು. ಶಮೆ ದಮೆ ಅಂತಾರ ಅದಕ್ಕೆ. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಳ್ದ ಹೊರತ ಇದ್ರ ಅಭ್ಯಾಸ ಮಾಡ್ಕೊಳಕ್ ನಿನಗೆ ಬರುದಿಲ್ಲ. ನಾವು ಮಾಡುವಂಗ ಮಾಡೋದಪ್ಪ ಎಲ್ಲ ವ್ಯಾಪಾರ ಎಲ್ಲಿ ಹೊಳಿಬೇಕು ನಿನಗೆ? ಅದು ಬಂದಾದಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ಇದನ್ನ ಅನುಭವ ಮಾಡಿದವರೆಲ್ಲರೂ ಅದನ್ನು ಬಂದ್ ಮಾಡಿರಲಿಲ್ಲ. ವಿಚಾರದಿಂದ ಅದನ್ನು ಬಂದ್ ಮಾಡ್ಯಾರ. ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಶಮೆ ದಮೆ ಚೆನ್ನಾಗಿ ನಿನಗೆ ನೆಲೆಯಾಗಿ ನಿತ್ತಾಗಿ ಇದನ್ನ ಅಭ್ಯಾಸ ಮಾಡಕ್ ಬರ್ತೈತಿ. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ವಿಚಾರದಿಂದ ಅವನು ಬಂದ್ ಮಾಡ್ಬೇಕು. ಯಾಕೆ ಅಡ್ಡಾಡ್ತಿಲಿ ಮನಸ್ಸಾದ್ರಾಗ? ಯಾಕೆ ಹಣಿಕೆ ಆಗ್ತಿ? ಆ ರೂಪದಾಗ ಗಾಯನದೊಳಗ ವಾಸನೆಯೊಳಗ ರುಚಿಯೊಳಗ ಏನೂ ಲಾಭಿಲ್ಲ ಅಂತ ತಿಳಿದ ಮನಸ್ಸಿಗೆ ಬುದ್ಧಿ ಹೇಳೋದ್ರಿಂದ ಹಿಂದಕ್ಕೆ ಸರ್ಸು. ಬ್ಯಾಡ್ಲೆ ಇದ್ರ ಕೂಡ ಒಡನಾಟ ಸಾಕಿನ್ನ ಅಂತ. ಬೇಡಲೆ ಮನವೇ ಭೋಗದ ಒಡನಾಟ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ. ಅದ ಒಡನಾಟ ಬ್ಯಾಡನೆ ಅದ್ರ ಕೂಡ ಒಡನಾಟ. ಅದರಿಂದ ಏನು ಪರಿಣಾಮ ಆಕೈತಿ ನೋಡ್ಕೊ. ಭೋಗದ ಒಡನಾಟದಿಂದ ಬಹಳ ಹೀನ ಸ್ಥಿತಿ ಬರ್ತದೆ. ನೀನು ಅದನ್ನ ಕೈ ಬಿಟ್ಟೆ ಅಂದ್ರೆ ಉನ್ನತ ಸ್ಥಿತಿಯನ್ನು ಹೊಂದಲಿಕ್ಕೆ ಬರ್ತೈತಿ ನಿನಗೆ. ಬಿಟ್ಟು ನೋಡ್ಕೋ ಹೆಂಗಿರ್ತೀನಿ ಅವಾಗ. ಆ ಭೋಗದ ಒಡನಾಟವನ್ನು ಬಿಟ್ಟೆ ಅಂದ್ರೆ ಜಗತ್ತಿಗೆ ಪೂಜ್ಯಕ್ಕಿ. ಅದ್ರ ಬೆನ್ನ ಹತ್ತಿದ ಅಂದ್ರೆ ಕಸಬರಿಗೆ ಅಕ್ಕಿ. ಪೂಜ್ಯ ಆಗ್ಬೇಕಂತೀವೋ ಏನು ಕಸಬರಿಗೆ ಆಗ್ಬೇಕಂತೀವೋ? ಅದನ್ನ ಒಡನಾಟ ಮಾಡಿ ನೀನು ಕಸಬರಿಗೆ ಆದ ನೀನು. ಹೌದಿಲ್ಲ? ಕಸಬರಿಗೆ ಅಂದ್ರೆ ಏನು? ಕಸ ಗುಡಿಸೋದು, ಬರೀ ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು. ಕಸಬರಿಗೆ ಹಾಕೊಂಡು ಕುಂತೀನಿ ನೀನು.
ಅದ್ರ ಕಡೆ ಲಕ್ಷ್ಯ ಇತ್ತನ ಅವ್ರಿಗೆ. ವಿವೇಕವಂತ ಯಾವ ಇರ್ತಾನ ಅದು ಬೇಡ, ಇನ್ನು ಕಸಬರಿಗೆ ಆಗೋದು ಬೇಡಪ್ಪ, ವಿಷಯ ಸಂಗ್ರಹ ಬೇಡ, ಅದ್ರ ಗೊಡವಿನ ಬೇಡ, ಇನ್ನು ಸಾಕು. ಅದರಿಂದ ಯಾರಿಗೂ ಸಮಾಧಾನ ಶಾಂತಿ ಸಿಗುವುದಿಲ್ಲ, ಅನರ್ಥಗಳಿಗೆ ಅದ ಕಾರಣ. ವಿಷಯದ ಆಶೆಯನ್ನ ಮಾಡಿದೆ ಅಂದ್ರೆ ಅದರ ಸಂಗ್ರಹ ಮಾಡೋದು, ಅದರ ಭೋಗ ಮಾಡೋದು, ಬರೇ ಜೀವನ ಎಲ್ಲ ಅದಕ್ಕೆ. ಎಷ್ಟೋ ಜನ್ಮಗಳನ್ನ ಅದಕ್ಕಾಗಿ ಕೊಟ್ಟಿ ನೋಡ, ಅದ ತಿರ್ಗಾಕಸ್ತತಿಲ್ಲ. ವಿಷಯದ ವ್ಯಾಮೋಹ ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡುವುದಾಗಿ. ಮಾಡಲುಚಿತವೇ ಮನುಜ, ಮಾಡಲುಚಿತವೇ, ಕೂಡೆ ಬಾಧೆ ಬಹಳವಿರುವುದು, ನೋಡಿ ದನದ ಲೋಪವಿದನು. ದುಡ್ಡು ಗಳಿಸೋದು ವಿಷಯ ಸಂಬಂಧ ಹೋದಿಲ್ಲ, ಅದನ್ನೆಲ್ಲ ವಿಷಯಗಳ ಪ್ರಾಪ್ತಿಗಾಗಿ ದುಡ್ಡು ಗಳಿಸೋದು. ಇವ್ಯಾವು ಬೇಡ ಅಂದ, ಅವೆಲ್ಲ ಬೇಕಾಗೈತಿ, ಅದಕ್ಕೆ ಬೇಕಾಗೈತಿ. ಜಗತ್ತಿನಿಂದ ಏನಾರ ಬೇಕಂದ್ರೆ ದುಡ್ಡು ಗಳಿಸ್ಕೊಂತ ಹೋಗು. ಆರಾಮ್ ಬೇಕಾಗಿತ್ತಂದ್ರೆ ಅದರ ಅವಶ್ಯಕತೆ ಇಲ್ಲ. ಯಾವ ಭೋಗ ವಸ್ತುಗಳ ಸಂಬಂಧವನ್ನೆಲ್ಲ ಮಾಡ್ತೀನಿ, ಇಷ್ಟೆಲ್ಲ ತೇಗ್ಬೇಕಾಗೈತಿ. ದುಡಿದು ಹಗಲಿ ರಾತ್ರಿ ದುಡಿದು ವಿಷಯ ಸಂಗ್ರಹ ಮಾಡಿ, ವಿಷಯ ಭೋಗ ಮಾಡಿ, ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊ. ಜೀವನ ಎಲ್ಲ ಇದ್ರಾಗ ಹೋಗ್ತಲ್ಲ ನೀನು, ಆ ವಿಷಯ ಎಲ್ಲ. ಅದಕ್ಕೆ ಬಲ್ಲವರು ಋಷಿಮುನಿಗಳು ಇದ್ರ ಬಗ್ಗೆ ನೋಡಿದರೆ, ಇದರ ಅಲ್ಪತೆಯನ್ನು ಮನಗಂಡು ಬ್ಯಾಡ, ಇದರ ಸವಾಸನೆ ಎಂದೆಂದು ಬ್ಯಾಡ, ಇದು ಜೀವನ ಎಲ್ಲ ಹಾಳು ಮಾಡ್ತೈತೆ ಅಂತ ಅದರಿಂದ ವಿಮುಖ ಆದ್ರ ಅವರು. ವಿಷಯದಿಂದ ವಿಮುಖ ಹಿಂದಕ್ಕೆ ಸರದ್ರ ಅದನ್ನು ಕ್ರಮೇಣ ವಿಚಾರದಿಂದ ಅದನ್ನ ಮನಸ್ಸನ್ನು ಬುದ್ಧಿ ಹೇಳಿ ಹಿಂದಕ್ಕೆ ಸರಿಸಿದ್ರು, ವಿಷಯದ ವ್ಯಾಮೋಹದಿಂದ. ಅವಾಗ ಅವರಿಗೆ ಈ ಸ್ಥಿತಿಯನ್ನು ಹೊಂದಾಕ ಬಂತು. ಇನ್ನ ಅದ್ರಾಗ ಇಟ್ಕೊಂಡು ಕುಂತಿತ್ತೆ ಅಂದ್ರೆ, ಅದ್ರಾಗ ಆಸಕ್ತಿ ಇತ್ತಂದ್ರೆ ಇದನ್ನ ಹೊಂದಾಕ ಹೆಂಗಾಕಿತ್ತು ಹೇಳು. ಈ ಲೋಕದ ಮತ್ತು ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂತ ಬುದ್ಧಿಗೆ ಪರಮಾರ್ಥ ಹತ್ತುದನ ಇಲ್ಲ ಅಂತ. ಇಲ್ಲಿ ಏನಾರ ಮಾಡಿ ಏನಾರ ನಾನು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಮನಸ್ಸಿನ್ಯಾಗ ಬಂದ್ರೆ ಹೋತನಿಂದಿಲ್ಲ. ಮನಸ್ಸಿನ್ಯಾಗ ಸಹಿತ ಬರಬಾರ್ದು ನಿನಗೆ. ಹಂಗ ಅವನ್ನೆಲ್ಲ ವಿಚಾರದಿಂದ ವಾಸನೆಗಳನ್ನ ಪೂರ್ಣ ನಾಶ ಮಾಡ್ಕೋಬೇಕು. ವಾಸನೆ ಇತ್ತಂದ್ರೆ ಮತ್ತೆ ಜಗ್ತದ ನೀನು, ಮತ್ತು ಮೊದಲಿನ ಚಾಳಿ ಹೋಗೈತೆ ನೋಡ್ಕೊ. ಅದಕ್ಕೆ ಸಣ್ಣೊಂದಿರ್ತ ಮಕ್ಕಳಿಗಿದ ಸಂಸ್ಕಾರ ಕೊಡಬೇಕು ಅಂತ, ಕುಂತಾಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಅಂತ. ಮಕ್ಕಳಿಗಿದ ಸಂಸ್ಕಾರ ಕೊಟ್ಟಿತ್ತಂದ್ರೆ ಇದರಿಂದ ನಿನಗೆ ಪಾರಾಗ ಕೊಡ್ತೈತಿ. ಏನೂ ಇಲ್ಲ, ಅವಾಗ ನಿನಗೆ ಹೊಳಿತೈತಿ. ಅದಕ್ಕೆ ಮೊದಲಿದ್ದ ಈ ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಈ ತಿಳುವಳಿಕೆಯನ್ನು ಶೈಶವಾವಸ್ಥೆಯೊಳಗೆ ಮಕ್ಕಳಿಗೆ ಕೊಡಬೇಕು ನಾವು ಸಂಸ್ಕಾರ. ಯಾರು ಕೊಡ್ತೇವೆ ನಾವು? ಬರೇ ಹೊರಗಿಂದ ಅದನ್ನ ಕಲಿ ಇದನ್ನ ಕಲಿ, ಕಲ್ತವ್ರು ಏನಾಗ್ಯಾರ ನೋಡ್ಕೋ, ಅದನ್ನ ಕಲ್ತು ಸಾಲಿ ಕಲಿ, ನಿನ್ನ ಕಲಿ. ಸಾಲಿ ಕಲ್ತು ಏನ್ ಮಾಡ್ತೀವಿ? ಸಾಲಿ ಕಲ್ತ ದಡ್ಡ ಆದ್ನಿ ಅಂತ. ನಿನ್ನ ಕಲ್ತಿದ್ರೆ ಹೆಂಗಾಕಿತ್ತು? ನಿನ್ನ ಬಗ್ಗೆ ಅವಾಗ ಹಿಂದೆ ಋಷಿಮುನಿಗಳು ಅಲ್ಲಿ ಹತ್ರ ಆ ಗುರುಕುಲದೊಳಗೆ ಇದನ್ನು ಕಲಿಸ್ತಿದ್ರು, ಆತ್ಮವಿದ್ಯಾ. ಕಡ್ಡಾಯವಾಗಿ ಅದನ್ನು ಮುಖ್ಯವಾಗಿ ಇಟ್ಕೊಂಡು ಅದನ್ನು ಉಳುಕಿದ್ದ ಹಿಂದಗಡೆ ಅದು ಲೌಕಿಕ ವಿದ್ಯೆ, ಅಪರಾವಿದ್ಯೆ. ಮೊದಲು ಪರಾವಿದ್ಯೆ, ಅದಕ್ಕೆ ಮಹತ್ವ ಕೊಟ್ಟರು. ಮುಖ್ಯವಾಗಿ ಜೀವನದ ಗುರಿ ಅದು. ಅದನ್ನು ಹೊಂದೋದು ಪ್ರತಿಯೊಬ್ಬ ಮಾನವನಿಗೆ ಅದು ಹೊಂದುವಂತಹದ್ದು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲು ನಾವು ಆ ವಿದ್ಯೆಯನ್ನು ಕಲಿಬೇಕಾಗಿತ್ತು, ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಅದಕ್ಕೆ ಪರಾವಿದ್ಯೆ ಅಂತಾರೆ. ಇದು ಲೌಕಿಕ ವಿದ್ಯೆ, ಇದು ಹಿಂದಗಡೆ ಗೌನ್. ಇದು ಮುಖ್ಯವಾಗಿ ಇದನ್ನು ನಾವು ಆ ಸಂಸ್ಕಾರವನ್ನು ಕೊಡ್ತಿದ್ರು ಅಲ್ಲಿ ಗುರುಕುಲದೊಳಗೆ. ಅದಕ್ಕೆ ಅನುಗುಣವಾಗಿ ಅವರ ಅಭ್ಯಾಸ ನಡೀತಿತ್ತು. ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟ, ಅದಕ್ಕೆ ಮಹತ್ವ ಕೊಡ್ತಿದ್ದಿಲ್ಲ ಅವರು. ಲೌಕಿಕ ವಿದ್ಯೆ ನಾವು ಇದನ್ನು ಮರ್ತು ಬಿಟ್ಟೇವಿ, ಮೂಲ ವಿದ್ಯೆಯನ್ನು ಮರ್ತು ಬಿಟ್ಟೇವಿ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಮೇಟಿ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ. ಬರೇ ಇದು ಮೇಟಿ ವಿದ್ಯೆ ಮಾಡಿ ಹೊಲ ಅನ್ನಕತ್ತಿ ನೋಡ್ಕೊ, ಯಾರು ಹೆಣ್ಣು ಕೊಡವಲ್ರ ನಿನಗೆ, ಹೌದಿಲ್ಲ? ಹೊಟ್ಟಿ ತುಂಬ ಅದ ಒಂದೇ ಶ್ರೇಷ್ಠ ಅಂತ ತಿಳ್ಕೊಂಡಿ ನೀನು. ಹೊಟ್ಟಿ ತುಂಬ್ಕೊಳು, ಕಾಗಿ ಗುಬ್ಬಿ ಹೊಟ್ಟಿ ತುಂಬ್ಕೋತಾವ, ಹೌದಿಲ್ಲ? ಕಾಗಿ ಗುಬ್ಬಿ ಹೊಟ್ಟಿ ತುಂಬ್ಕೋತಾವಿಲ್ಲ? ನೀ ದೊಡ್ಡ ಇದೆ ಅಂತ ಶ್ರೇಷ್ಠ ಅಂತ ತಿಳ್ಕೊಂಡಿ. ಇದಕ್ಕೆ ಶ್ರೇಷ್ಠ ಅಂದ್ರೆ ಮೇಟಿ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ. ಓದಿದ್ರೆ ಓದಬೇಕು ಅದನ್ನ, ಅಂದ್ರೆ ನೀನ್ ಜನ್ಮಕ್ಕೆ ಸಾರ್ಥಕ ಆಕೈತಿ, ಹುಟ್ಟಿ ಬಂತು. ಬರೇ ಈ ಕಾಕು ಪೋಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗಬಲ್ಲವೇ? ನೀ ಎಷ್ಟು ಶೆನೆತನ ಪಡೆದು ಏನ್ ಮಾಡುವೆಲ್ಲ ಅವು, ಮತ್ತು ಜನ್ಮಾಂತರ ತಿರ್ಗಾಕ ಹಚ್ಚುವಲ್ಲ. ಇದರಿಂದ ಬಿಡುಗಡೆ ಮಾಡುವಂಥವು.
ಅದನ್ನೇನು ಕಲೀಲಿಲ್ಲಲ್ಲ ನೀನು. ಸಾ ವಿದ್ಯಾ ಯಾವ ವಿಮುಕ್ತೈ, ಯಾವ ಜ್ಞಾನ ಯಾವ ವಿದ್ಯೆ ನಮ್ಮನ್ನ ಹುಟ್ಟು ಸಾವುಗಳಿಂದ ಬಿಡುಗಡೆ ಮಾಡ್ತತಿ, ಅದಕ್ಕೆ ವಿದ್ಯಾ ಅಂತ ಕರೀತಾರೆ. ವಿದ್ಯಾ ಅಮೃತಂ ಅಶ್ನುತೆ, ಅಮೃತತ್ವವನ್ನು ಉಂಟು ಮಾಡುವಂಥದ್ದು, ಅದಕ್ಕೆ ವಿದ್ಯಾ ಅಂತಾರೆ. ಇದ್ರಾಗ ಸಿಕ್ಕೊಂಡು ಒದ್ದಾಡೋದು ವಿದ್ಯಾ ಅಲ್ಲ. ಅದಕ್ಕೆ ಹೇಳ್ತಿದ್ರು ಅಜ್ಜವರು, ನಿಮ್ಮ ಧಾರವಾಡ ವಿದ್ಯಾದ ಕೇಂದ್ರ ಅಂತೀರಿ, ಅದ್ರಾಗ ಸುಖ ಹೊಂದಿದವ್ರು ಒಬ್ಬರ ಅದಾರ ನೋಡ್ಕ, ವಿದ್ಯಾ ಕಲಿತು ಔಷಧಕರ ಸಿಗ್ತಾರ ಈ ವಿದ್ಯೆಯನ್ನು ಕಲಿತು. ಅದ್ರ ಬದಲಿ ಇದನ್ನ ಕಲ್ತಿದ್ರೆ ಹೆಂಗಾಕಿತ್ತು? ಇದನ್ನ ಕಲಿಯವ್ರು ಯಾರಿದ್ರಿ? ಈ ವಿದ್ಯೆಯನ್ನ ನಮಗೆ ನೆನಪಿ ತಂದು ಕೂಡ ಅವ್ರು ಯಾರು? ನಿಮ್ಮ ಬಗ್ಗೆ ನಿಮ್ಮನ್ನು ನೀವು ತಿಳಿಯುದು ಆತ್ಮವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ. ನಿಮ್ಮದ ನಿಮಗೆ ಗೊತ್ತಿಲ್ಲಲೇ, ಈ ಉಳ್ಕಿದ ಜಗತ್ತಿನ ಸುದ್ದಿ ತಗೊಂಡು ಏನ್ ಮಾಡೋ? ನಿಮ್ದ ಸುದ್ದಿ ನಿಮಗೆ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು, ಅಂದಾಗ ಇದು ನಿನಗೆ ಹತ್ತತಿ. ನಿನ್ನ ಬಗ್ಗೆ ಕೇಳುವುದು, ಇದನ್ನ ಶ್ರವಣ ಮಾಡೋದು ಎದರ ಸಂಬಂಧ ಅಂದ, ಯಾವುದನ್ನ ಕೇಳುವುದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಕತಿ, ಅದ್ರ ಬಗ್ಗೆ ಕೇಳುವುದ ಶ್ರವಣ. ಈ ಬಾಳೆ ಸುದ್ದಿ ಜಗತ್ತಿನ ಸುದ್ದಿ ಕೇಳುವುದರಿಂದ ನಮಗೆ ದುಃಖ ನಿವಾರಣೆ ಆಗುವುದಿಲ್ಲ. ನಾವು ಮಾಡ್ಕೊಂತ ಬಂದೆವು ಜನ್ಮ ಜನ್ಮಾಂತರ ಅದನ್ನ ಅನಾತ್ಮ ಚಿಂತನೆಯ ಬಗ್ಗೆ. ಆ ಬಾಳೆ ಸುದ್ದಿ ಜಗತ್ತಿನ ಸುದ್ದಿ ಮಾಡ್ಕೊಂತ ಅದ್ರಾಗ ಕಾಲ ಕಳೆದೇವಿ, ಅದರಿಂದ ಎಷ್ಟು ಏಳಷ್ಟು ಲಾಭ ಆಗಿಲ್ಲ. ಜೀವನ ಎಲ್ಲ ವ್ಯರ್ಥ ಆಗಿ ಹೋಗ್ಯಾವ. ಈ ಚಿಂತನದೊಳಗ ಈ ಅಭ್ಯಾಸದಾಗ ತೊಡಗಿದ್ರೆ ಹೆಂಗಾಕೈತಿ ನೋಡ್ಕೊ. ಅದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡ ಇದ್ರ ಅಭ್ಯಾಸದಾಗ ತೊಡಗಿದ್ರಿಲ್ಲ ಅವ್ರು. ಆ ವಿಷಯ ಚಿಂತನೆಯನ್ನು ಹೊಡೆದು ಹಾಕ್ಲಿಕ್ಕೆ ಆತ್ಮಚಿಂತನೆಯ ಅಭ್ಯಾಸ ಪ್ರಬಲವಾಗಿ ನಡಿಬೇಕು. ಸೇರಿಗೆ ಸೌವಾಸೇರಾದಾಗ ಈ ವಿಷಯ ಚಿಂತನೆಯಿಂದ ನಮಗೆ ಬಿಡುಗಡೆ ಆಗಕ್ಕೆ ಬರ್ತೈತಿ. ನಿರಂತರ ಪ್ರಯತ್ನ ಬೇಕಿದೆ, ಹಗಲಿರುಳೆನ್ನದೆ ಇದರ ಅಭ್ಯಾಸ ಮಾಡಿ ಆ ಭಾವದೊಳಗೆ ನಿಂತಾಗ ಇದೆಲ್ಲ ಅನಾತ್ಮ ಭಾವನೆಯನ್ನೆಲ್ಲ ಹೊಡೆದಾಕಕ್ಕೆ ಬರ್ತೈತಿ. ಹಗರ ಬಗರ ಪ್ರಯತ್ನ ಮಾಡಿಲ್ಲ ಅವರು. ಆಹಾರ ನಿಯಂತ್ರಣ ಬೇಕಾಗೈತಿ. ಎಲ್ಲ ಹೊರಗಿನ ಕರ್ಮಗಳು ಎಲ್ಲ ಅತಿ ತಿನ್ನೋವಾಗೂ ಇದು ಹತ್ತುವುದಿಲ್ಲ, ಅತಿ ಕೆಲಸ ಮಾಡೋವಾಗೂ ಇದು ಹತ್ತುವುದಿಲ್ಲ, ಯೋಗ ದಕ್ಕೋದಿಲ್ಲ ಅವಾಗ. ಅತಿ ನಿದ್ದೆ ಮಾಡೋವಾಗೂ ಇದು ಹತ್ತುವುದಿಲ್ಲ, ಅತಿ ಎಚ್ಚರ ಇರೋವಾಗೂ ಇದು ಹತ್ತುವುದಿಲ್ಲ. ಎಲ್ಲದರಲ್ಲಿ ಮಿತವನ್ನ ಸಾಧಿಸ್ಬೇಕು. ಅದಕ್ಕೆ ಅಂತ ಒಂದು ಆಚರಣೆ ಅನುಭವಿಗಳು ಅದನ್ನ ಮಾಡ್ಕೊಂತ ಬಂದಾರ. ಯೋಗ ಸಾಧಕ ಮಿತವಾದ ಆಹಾರ, ಅದಕ್ಕೆ ಶರೀರಕ್ಕೆ ಆರೋಗ್ಯಕರವಾದಂಥದ್ದು ಮಿತಾಹಾರ, ಅದಕ್ಕೆ ಪಥ್ಯಾಹಾರ ಅಂತ. ಯುಕ್ತಾಹಾರ ವಿಹಾರಶ್ಯ ಅಂತ ಭಗವದ್ಗೀತೆ ಕೃಷ್ಣ ಪರಮಾತ್ಮ ಅದನ್ನ ಹೇಳ್ಯಾರ. ಯೋಗ ಅಭ್ಯಾಸ ಯುಕ್ತವಾದಂಥ ಆಹಾರ ಯಾವುದದ, ಅದರರ್ಥ ಅನ್ನ, ಅದರರ್ಥ ನೀರು, ಅದರರ್ಥ ಅನಿಲ ಸಂಚಾರಕ್ಕೆ ಬಿಡಬೇಕು, ಅದಕ್ಕೆ ಪಥ್ಯಾಹಾರ ಅಂತಾರೆ. ಹಿಂಗೆ ನೀ ಇದನ್ನ ಆಹಾರ ಕ್ರಮ ತಗೊಂಡೆ ಅಂದ್ರೆ ನಿನಗೆ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಹೆಚ್ಚಿಗೆ ಹೊಡೆದೆ ಅಂದ್ರೆ ನಿನ್ನ ಕಣ್ಣು ಮುಚ್ಚಕ್ಕೆ ಚಾಲೋ, ಕಳು ತುಂಬ ಹೊಡೆದೆ ಅಂದ್ರೆ ಕಣ್ಣು ಮುಚ್ಚಕ್ಕೆ ಚಾಲೋ, ಆಲಸ್ಯತನ ಬರ್ತೈತಿ. ನೋಡೋದು ತಗೋರಪ್ಪ ಈಗ ನಿದ್ದೆ ಮಾಡೋಣ, ನಿದ್ದೆ ಆಗಿ ಹೋಗ್ಬಿಡ್ತೈತಿ. ಆಲಸ್ಯ ಆವಿಷ್ಯವು ನಿದ್ರೆ ವಿಲಾಸದಿಂದ ವ್ಯರ್ಥವಾಗಿ ಹೋಗುವುದು. ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ. ಬಿಡ್ಬೇಕು ಅದನ್ನು. ಬಾಳೆ ಚಿಂತಿ ಕೈ ಬಿಡಪ್ಪ, ಒಂದಾರು ದಿನ ಬಿಟ್ಟು ಇರಾಕಲಿ. ಇಲ್ಲಿ ಬಂದಾಗಲೇ ಬಿಡೋದನ್ನ, ಮತ್ತು ಇಲ್ಲಿ ಬಂದು ಅದನ್ನ ನೆನಪು ಮಾಡ್ಕೊಂಡು ಬಂದ್ಬಿಡು. ಅದಕ್ಕೆ ನಮಗೆ ಇಲ್ಲಿ ಏನು ಹೇಳಿದ್ದೆ ಯಾಕೆ ನೆನಪು ಉಳಿವಲ್ದು ಅಂದ್ರೆ ಅದನ್ನು ತುಂಬ್ಕೊಂಡು ಕುಂತೀವಿ, ಖಾಲಿ ಮಾಡೋದು. ಬಾಳೆ ಚಿಂತನ ಬಿಟ್ಟ ಕುಂತಾಗಿ ಎಷ್ಟೊತ್ತರ ನಾವು ಇದ್ರ ಬಿಟ್ಟುಕೊಂಡ್ರು ಅಂತ ಕುಂತಾಗಿದೆ ಏನಾರು ಒಳಗೆ ಹೋಗ್ತೈತಿ. ಆ ಒಳಗಿದ್ದು ಅಂದ್ರೆ ಅದು ಇದನ್ನ ಒಳಗೆ ಹೋಗ್ಕೊಡುದಿಲ್ಲ ಅದು. ಆ ಒಳಗಿನ ದೆವ್ವು ಅದನ್ನು ಬಿಡಿಸಿದಾಗ ಇದು ಬಿಡ್ತೈತಿ, ಹೌದಿಲ್ಲ? ಇದು ಒಳಗೆ ಹೊಕ್ಕಾಗ ದೆವ್ವು ಉಳಿದಿಲ್ಲ, ಅದು ವಿಷಯ ಚಿಂತನೆ ಎಲ್ಲ ಪರಾರಿ ಆಗಿ ಹೋಗ್ತೈತಿ. ಅಂತ ಗುರುವಿನ ಸಂಪರ್ಕ ನಾವು ಮಾಡ್ಬೇಕು. ಅದಕ್ಕೆ ಗುರುನಾಥನವ್ವ ಬಿಡಿಸಿದನು ದೆವ್ವ ಅಂತಾರಲ್ಲ. ಆಶಾ ಪಿಸಾಚಿ, ಅದೇ ದೆವ್ವ ಅಂದ್ರೆ ಆಶಾ ಪಿಸಾಚಿ ನಮಗೆ ಬಡ್ಕೊಂಡೈತಿ. ಇಂಥ ವಿಚಾರಗಳನ್ನು ಕೇಳೋದ್ರಿಂದ ಆ ಪಿಸಾಚಿ ಬಿಡ್ತೈತಿ ನಮಗೆ. ಅವ್ರಿಗೇನು ಪಿಸಾಚಿ ಏನು ಮಾಡೋರು? ಯಾವ ಕರ್ಮಕ್ಕನುಸಾರ ಗಂಟು ಬಿದ್ದಿರ್ತಾವ, ಅವೇನು ಮಾಡೋರು? ಈ ಪಿಸಾಚಿ ದೊಡ್ಡ ಪಿಸಾಚಿ ಗಂಟು ಬಿದ್ದೈತಲ್ಲ ನಾವು, ಹೋಗೈತೇನ ಅದು? ಒಳ್ಳೆ ನಾಟಕ ಮಾಡ್ತೈತಿ ಇಲ್ಲಿ ಒಂದ. ಏನಪ್ಪಾ ನಾನು ಅದ್ರಾಗ ಅದೇನೋ ನಂಗೆ ಓದ್ತೈತಿ ಎಲ್ಲ ಮಾಡ್ತೈತಿ, ಮತ್ತೆ ತನ್ನ ಚಾಡಿ ಬಿಡುದಿಲ್ಲ ಅದು ಪಿಸಾಚಿ. ಹಿಂಗೆಲ್ಲ ಗತ್ತು ಕಲಿತೈತಿ ಅದು. ಆ ಪಿಸಾಚಿ ಬಿಡಿಸೋದು ಭಾಳ ಕಠಿಣ ಐತಿ. ಆಶಾ ಪಿಸಾಚಿ
ಗೊತ್ತು ಮಾಡಿ ಕೊಡುದೇ ಇಲ್ಲ ಅದು. ಏನ್ ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡಿ ಮತ್ತು ತನ್ನ ಗತ್ತು ಬಿಡುದು ನೋಡ್ರಿ. ಏನ್ ಮತ್ತು ತನ್ನಂಗ ಮಾಡ್ಕೋತೈತೆ ಅದ. ಏನ್ ಇನ್ನ ಪಿಸಾಚಿ ಬಿಟ್ಟಿಲ್ಲ ಇದಕ್ಕೊಂದು. ಹೌದಿಲ್ಲ? ಅಂದ್ರೆ ಅಭ್ಯಾಸ ಸರಿಯಾಗಿ ಮಾಡಿಲ್ಲ. ಸರಿಯಾಗಿ ನೀ ಅವ್ರು ಹೇಳಿದ ಪ್ರಕಾರ ಚೆಂದಾಗಿ ಕೇಳಿ ಅದರ ಅಭ್ಯಾಸದಾಗ ತೊಡಗಿದ್ರೆ ಅದು ಒಟ್ಟ ಉಳಿದೆ. ಪಿಸಾಚಿ ಎಲ್ಲ ಹೋಗಿಬಿಡ್ತೈತಿ ನಿನ್ನ ಮನಸ್ಸಿನಾಗಿನ. ಪಿಸಾಚಿ ಏನದು ಆಶಯ ಪಿಸಾಚಿ ಎಲ್ಲ ಹೋತಂದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗ್ತದೆ. ಅದೇ ಅದ್ರ ಗೊತ್ತ. ಪಿಸಾಚಿ ಹೋಗೈತಿ ಅಂದ್ರೆ ನೆಮ್ಮದಿಯಿಂದ ಇರ್ತೀನಿ ನೋಡಿ. ಅದೇ ಆಶಾ ಏನು ಮಾಡ್ತೈತಿ, ನೀನು ನೆಮ್ಮದಿ ಇರ್ಕೊಡೋದಿಲ್ಲ, ತೇಕಾಕಸ್ತೈತಿ. ನೀನು ಅದನ್ನು ಮಾಡಿನ ಇದನ್ನು ಮಾಡಿನ ಇನ್ನ ಪಿಸಾಚಿ ಐತಿ ಅಂತ ತಿಳ್ಕೊಬೇಕು. ಬಾಳೆಕ್ ಬಡ್ಕೊಳಕತ್ತೈತಿ ಅಂದ್ರೆ ಇದನ್ನ ಒಳಗೆ ಪಿಸಾಚಿ ಕುಂತೈತಿ. ಇದು ಆಶಾ ಪಿಸಾಚಿ. ಏನ್ ಅದ್ರಾಗ ಅನಾಸಕ್ತಿ ಬರಾಕತೈತಿ ಅಂದ್ರೆ ಇದು ಬಿಟ್ಟಾಕತೈತಿ, ಬಿಟ್ಟು ಹೋಗೈತಿ ಇದನ್ನು. ಏನ್ ಅವಾಗ ಗೊತ್ತು ನಮಗೆ ಪಿಸಾಚಿ ಐತಿ ಇಲ್ಲೋ. ಇದ್ರಾಗ ಬಾಳೆದಾಗ ಆಸಕ್ತಿ ಆಗಾಕತೈತಿ ಅಂದ್ರೆ ಕುಂತೈತಿ ಇಲ್ಲಿ ಒಳಗೆ ಎಲ್ಲೋ ಮರಿಗೆ ಕುಂತೈತಿ. ಹೇಳುವಾಗ ಅಡಕೋತೈತಿ, ಮಾತು ಬಂದದ್ದ ಕುಂತೈತಿ. ಇಲ್ಲೇ ಕುಂತೀನಿ ಹೇಳಿ ನಾವು, ನೀವು ಬಿಡು ಮಠ ಇಲ್ಲೇ ಕುಂತೀನಿ ಅಂತಿದ್ದು. ಹೊರಗೆ ಕುಂತೀನಿ ಬರೋಗೆ ಮತ್ತೆ ತೊಡ್ಕೊಂತೈತಿ. ಏನ್ ನಿದ್ದೆಯಿಂದ ಎಚ್ಚರದಿಂದ ಪುನಃ ನಿದ್ದೆ ತುಂಬಟ ಇದೇ ವಿಚಾರದೊಳಗೆ ಇರ್ಬೇಕು ನೋಡ್ರಿ. ಅಂದ್ರೆ ಏನಾರ ಹಿಡ್ತದಾಗಿರ್ತೈತಿ ಅದು ಮನಸ್ಸು. ಏನ್ ಇಲ್ಲ ಕಂಟ್ರೋಲ್ ಮಾಡ್ಕೊಳಕ್ ಆಗುದಿಲ್ಲ. ಏನ್ ಮಂಗ್ಯಾನಂತ ಮನಸ್ಸು ಯಾವಾಗಲೂ ವಿವೇಕ ತರಿತಿರ್ಬೇಕು. ಮಂಗ್ಯಾನಂತ ಮನಸ್ಸನ್ನು ಕಾಯ್ಬೇಕಲ್ಲ. ಏನ್ ನಂಗೆ ಏನು ಕಂಡದ್ದೆಲ್ಲ ಬೇಕಾ ಅನ್ಸೈತೆ ಅದು ಮನಸ್ಸು. ಏನ್ ವಿವೇಕ ನಿನ್ನಲ್ಲಿ ಜಾಗೃತ ಆಗಲಿಲ್ಲ ಅಂದ್ರೆ ವಿಷಯದ ವ್ಯಾಮೋಹ ನಾಶ ಆಗುವುದೂ ಇಲ್ಲ. ಎದರ ಸಂಬಂಧದ ಸತ್ಸಂಗ ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋದು ಸಿದ್ಧವಾದ. ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲೇ ಕುಂತು ಚೆಂಡ ಹಾಕಿ ಹೋದ್ರ ಅಂದ್ರೆ ನಿನಗೇನು ವಾಸನ ಹಂಗದಾವ, ಎಂದಿನಂತೆ ಹಂಗದಾವ ಏನೋ ಹೋಗಿ ಅವು ನೋಡ್ಕೊ. ಅದ್ರಾಗ ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ, ಮದ ಮತ್ಸರಾದಿಗಳು ಇರುತ್ತಿರಲು ಈ ನಿಜ ನಿಗಮ ಗುರುಗಳಿಂದ ಅರಿದೊಡೆಯನ್ನು ಮುಕ್ತಿ ಸುಖ ಸಾಧ್ಯಬಹುದೇ. ನಿಜವಾದ ಅನುಭವಿಗಳು ಗುರುಗಳು ಹೇಳಿದ್ರು ಬೋಧ ಮಾಡಿದ್ರು ಎಂದಿನಂತೆ ಹಂಗ ಇದ್ರೆ ಅದರಿಂದ ಏನು ಲಾಭ ಐತಿ? ಒಳಗೆ ತಗೊಳ್ಳೇ ಇಲ್ಲ. ಒಳಗದು ಹಂಗ ಚೆಂಡ ಹಾಕಿದನು. ನೀವು ಒದರು ನಮ್ಮ ಮಡದಿಲ್ಲ ಕದರು ಅಂದ. ಹೌದಿಲ್ಲ? ನಂದೇನ್ ನಾ ಬಿಡ್ಲಿಲ್ಲ. ಹೌದಿಲ್ಲ? ಅವ್ರು ಕೇಳಿದ್ದನ್ನ ಬಿಟ್ಟಿವೆ ಹೊರತು ಏನ್ ನಮ್ದೇನ್ ನಾವು ಬಿಡ್ಲಿಲ್ಲ. ಅಂದಾಗ ಮತ್ತು ಎಂದಿನಂತೆ ಹಂಗ ಹೇಳ್ದವು. ಕೇಳಿದ್ದನ್ನ ಒಳಗೆ ಗ್ರಹಣ ಮಾಡಿದ್ರೆ ಒಳಗಿನ ಇದೆಲ್ಲ ಕಡಿಮೆ ಕೂಂತ ಬರ್ತಿತ್ತು. ಇದಕ್ಕೆ ಅವಕಾಶನ ಕೊಟ್ಟಿಲ್ಲ ಅಲ್ಲಿ. ನೀನು ಪುರುಷೊತ್ತು ವ್ಯಾಳೆನ ಕೊಡ್ಲಿಲ್ಲ ಇದಕ್ಕೆ. ನೀನು ಬರೇ ಬಾಳೆಕ ಪಡ್ಕೊಂಡು ವ್ಯಾಳೆ ಎಲ್ಲ ಅದಕ್ಕಾಗಿ ಕೊಟ್ಟಿಲ್ಲ. ನಿನ್ನ ವ್ಯಾಳೆಯನ್ನು ಸದುಪಯೋಗ ಮಾಡ್ಕೊಳ್ಳಿಲ್ಲಲ್ಲ, ಬರೀ ದುರುಪಯೋಗ ಮಾಡ್ಕೊಂಡು ಬರೇ ಬಾಳೆ ದಸನ ಮುಂಜೆ ಸಂಜೆ ಮಠ ಬರೇ ಇದ ಹೆಸನ ಬಾಳೆ ಚಿಂತೆ. ನನ್ನ ಹೊಲ ಮನಿ, ನನ್ನ ನೌಕರಿ, ನನ್ನ ಮಕ್ಕಳು, ಇದು ಅದಕ್ಕೆ ಮಹತ್ವ ಕೊಟ್ಟಿಲ್ಲ. ಇದ್ರ ಅಭ್ಯಾಸ ಒಳಗೆ ನಡೀತಿ ಅಂದ್ರೆ ಎಲ್ಲಕ್ಕೂ ಮಹತ್ವ ಸಿಗಲಿಲ್ಲ. ರಾಮತೀರ್ಥ ರಾಜೀನಾಮೆ ಕೊಟ್ಟುಬಿಟ್ರು. ಅಪ್ಪವರು ಅದಕ್ಕೆ ರಾಜೀನಾಮೆ ಕೊಟ್ಟರು. ಏನ್ ಒಳಗೆ ಅಭ್ಯಾಸ ಗಾಢವಾಗಿ ನಡೆಯಕೈತಿ. ಹಗಲೆಲ್ಲ ಅವರಿಗೆ ಅವಸ್ಥೆ ಪರಕ ಆಗಕೈತಿ. ಅವೆಲ್ಲ ಜ್ಞಾನೇಂದ್ರ ಚಟುವಟಿಕೆ ಬಂದಾಗಕತ್ತು. ಬೋಧ ಮಾಡಾಕ ಸಹಿತ ಅವ್ರಿಗೆ ತೊಂದರೆ ಆಗಕೈತಿ. ಅದಕ್ಕೆ ಬ್ಯಾಡಿದ ರಾಜೀನಾಮೆ ಕೊಟ್ಟಿದ್ರು. ಸಮಾಧಿ ಹತ್ತಕೈತಿ ಅಜ್ಜ ಅವ್ರಿಗೆ ಆಗ್ಲೇ ಸ್ಥಗಿತ ಆಗಕೈತಿ. ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದ ಸಂಬಂಧ ರಾಜೀನಾಮೆ ಬ್ಯಾಡ್ರಿ, ನೀವು ಹಂಗೆ ಮಾಡಬೇಡ್ರಿ, ನೀವು ಸಹಿ ಹಾಕಿ ಹೋದ್ರೆ ಸಾಕು ನಮಗೆ ಅಂತಿದ್ರು ಅಂತ. ಆದರೂ ನನಗದು ಆಗಲಿಲ್ಲ ಅಂದ್ರೆ ಅದನ್ನು ರಾಜೀನಾಮೆ ಕೊಟ್ಬಿಟ್ಟು. ಏನು ಯಾವಾಗಲೂ ಇದರ ಅಭ್ಯಾಸ ಒಳಗೆ ಅದು ಗಾಢಾಗೈತಿ. ರಾಮತೀರ್ಥರು ಹಂಗ ಮಾಡಿದ್ರು. ಅವ್ರ ಸಹಪಾಠಿಗಳು ತಲೆ ಕೆಟ್ಟತಿ ಹಿಂಗ್ಯಾಕೆ ಮಾಡಾಕತ್ತಾನ, ಇಂಥ ವಯಸ್ಸಿನಾಗ ಇದಕ್ಕೆ ರಾಜೀನಾಮೆ ಕೊಡ್ತಾನೆ, ತಲೆ ಕೆಟ್ಟತಿ ಒಂದು ಬರೋಬ್ಬರಿ ಉಳಿದಿಲ್ಲ. ಹಂಗೆ ಜಗತ್ತಿಗೆ ಇದು ಹುಚ್ಚರಂಗ ಇರ್ತಾರ ಅವ್ರು. ಯಾಕ್ರಿ ಇದ್ರಾಗ ವ್ಯವಹಾರದಾಗ ತೊಡಗಿದಾವ ನಮ್ಮಂಗ ಅದನ್ ಬಿಡ ಅಂತಾರೆ. ಅದ್ರ ಇವನ್ ನಮೂನಿನ ಬೇರೆ ಅದನ್ ಬಿಡ ಅಂತ. ಲೋಕದ ಗೊಡವಿ ಬೇಕಾಗಿಲ್ಲ. ಅವ್ ಜನರಂತೆ ಇರುವುದಿಲ್ಲ. ಅವ ಬೇರೆ ಇರ್ತಾನೆ.
ಏನ್ ಯಾರೊಡನೆಯೂ ಅದರಂಗ ಇರುವುದಿಲ್ಲ. ನೋಡೋರ ದೃಷ್ಟಿಯೊಳಗೆ ಇದ್ರ ಒಳಗೆ ಅವ ಬೇರೆನೇ ಇರ್ತದೆ. ಯಾವಾಗಲೂ ಆಂತರಿಕವಾಗಿ ಅದ ಅಭ್ಯಾಸ ನಡೆದಿರ್ತೈತಿ. ಅಂದಾಗ ಅವಾಗ ಇದ್ರ ಕಡೆ ಉದಾಸೀನ ಭಾವ ಸಹಜವಾಗಿ ಬಂದು ವೃತ್ತಿ ಸ್ಥಗಿತ ಆಗ್ಬಿಡ್ತೈತಿ. ಅದ್ರಾಗ ಪ್ರವೃತ್ತಿನ ಆಗುದಿಲ್ರಿ. ಅದ ಒಳಗೆ ವಿವೇಕ ನಮ್ಮಲ್ಲಿ ಜಾಗೃತ ಆತಂದ್ರೆ ಅದ್ರಾಗ ತೊಡಗಾಕ ಹಚ್ಚೋದೂ ಇಲ್ಲ. ವಿಷಯದ ವ್ಯವಹಾರದಾಗ ವಿಷಯ ಚಿಂತನೆಯನ್ನೆಲ್ಲ ಕೈ ಬಿಟ್ಟು ಯಾವಾಗಲೂ ಆತ್ಮಚಿಂತನ ಅಭ್ಯಾಸ ಪ್ರಬಲವಾಗಿ ನಡೀತೀವಿ ಅಂದ್ರೆ ಅದು ತನ್ನಿಂದ ತಾನೇ ಬಂದಾಗ್ಬಿಡ್ತಾವೆಲ್ಲ, ಸ್ಥಗಿತಕ್ಕವು ಜ್ಞಾನೇಂದ್ರಿಯ ಚಟುವಟಿಕೆ. ಆ ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ಅಷ್ಟೇ ನಡೆದಿರ್ತಾವೆ. ಏನ್ ಆ ಕಾಲ ಅಡ್ಡಾಡುವಂಗೆ ಅಡ್ಡಾಡ್ತಿರ್ತೈತಿ. ಕರ್ಮೇಂದ್ರಿಯ ಅಂದ್ರೆ ವಾಕ್ಪಾದ ಪಾಣಿ ಗುದ ಗುಹ್ಯ ಇವು ಕರ್ಮೇಂದ್ರಿಯ ಚಟುವಟಿಕೆಗಳು. ಅವೆಲ್ಲ ಶರೀರದ ಈ ಧರ್ಮದ ಮಾಡೋದು. ಮಲಮೂತ್ರ ವಿಸರ್ಜನೆ ಆಗುವಂಗೆ ಹಾಕಿರ್ತೈತಿ. ಕಾಲ ಅಡ್ಡಾಡುವಂಗೆ ಅಡ್ಡಾಡ್ತಾವ. ಅತ್ತಾಗ ಹೋಗ್ಬೇಕು ಇತ್ತಾಗ ಹೋಗ್ಬೇಕು ಅನ್ನೋ ಭಾವ ಇರೋದಿಲ್ಲ. ಏನ್ ತಿನ್ಸಿರ್ತಾರೆ, ಸಾಕು ಅನ್ನೋದು ಇಲ್ಲ. ಏನ್ ಆ ಸ್ಥಿತಿ ಇದ್ದಾಗ ಅದಕ್ಕೆ ಶಿವಾನಂದ ಅಜ್ಜವ್ರಿಗೆ ಅಂಥವ್ರನ್ನ ತಿನ್ನಿಸುವಾಗ ಅಪ್ಪ ಅವ್ರು ಯಾಕೋ ತಿನ್ನಾಕತ್ತಾರ ಹಂಗೆ ತಿನ್ನಿಸಿ ಅವಸ್ಥಾ ಬಿನ್ನಿದ್ದಾಗ ಹೊಟ್ಟೆಲ್ಲ ಜಾಡಿಸ್ಬಿಟ್ಟೈತಿ. ಅದು ಆದಿಂದ ಜಾಡಿಸಿದ್ದು ಖಬರಿಲ್ಲ ಅವ್ರಿಗೆ. ಏನ್ ಹೊಟ್ಟೆ ಜಾಡಿಸಿದ್ದು ಸುಧಾ ಖಬರಿಲ್ಲ. ಉತ್ಥಾನ ಆದಿಂದ ಹೊಟ್ಟೆ ನುಯ್ಯಾಕೈತಿ ಕುಲೆ ಏನಾಗೈತಿ ಹಿಂಗೆ ತಿನ್ಸ್ಯಾರ ಇನ್ನೇಮ್ ಮಾಡ್ಬೇಡ್ರಿ ಹಂಗೆ ಪಾಪ ಬರ್ತೈತಿ ನಿಮಗಂತ. ಅವಸ್ಥಾ ಬಿನ್ನಿದ್ದಾಗ ಏನನ್ನೂ ಮಾಡೋಂಗಿಲ್ಲ. ತನ್ನಿಂದ ತಾನ ಉತ್ಥಾನ ಆದಿಂದ ಮತ್ತೆ ಎಂದಿನಂತೆ ವ್ಯವಹಾರ 3 ದಿವಸ ಅದ ಭಾವದಾಗ ಇರ್ತೈತಿ. ಶಿವಾನಂದ ಅಜ್ಜವ್ರು ಸಮಾಧಿ ಸ್ಥಿತಿ ಒಳಗೆ ಉಳ್ಕೋತ ಅಂತ ಮಹಾತ್ಮರ ನೋಡಾಕ್ ಸಹಿತ ಸಿಗುದಿಲ್ಲ ನಮಗೆ. ಸಮಾಧಿ ಹೊಂದಿದ ಮಹಾತ್ಮರು ಈ ಹೇಳವ್ರು ಕೇಳವ್ರು ಈ ಖಾತೆನೇ ಬೇರೆ ಇದೆ. ಮಂದಿ ಕೊಡ್ಸೋದು ಹೇಳ್ತಾರ ಕೇಳ್ತಾರ. ಜ್ಞಾನಿಗಳು ಇರ್ತಾರ, ನಾವು ಹೇಳೋರು ಕೇಳೋರು ಇಲ್ಲ. ಪೂರ್ಣ ವಾಸನಾ ತ್ಯಾಗ ಮಾಡಿದಾಗ ಆ ಸ್ಥಿತಿ ಸಮಾಧಿ ಸ್ಥಿತಿ ಹೊಂದಕ್ ಬರ್ತೈತಿ. ಏನ್ ಭಾಳ ಲಪುಟ್ ಇರ್ತಾರ ಶಾಸ್ತ್ರ ಹೇಳವ್ರು. ಎಲ್ಲಾ ಇರ್ತೈತಿ ಅವ್ರದ್ದು. ಯಾಕ್ರಿ ಅದನ್ನ ಹೆಸರಿನ ಮ್ಯಾಗ ಎಲ್ಲ ವ್ಯವಹಾರ ಮಾಡ್ತಿರ್ತಾರ ಅವ್ರು. ಆ ವೇಷ ಹಾಕೊಂಡು ಮಾತು ಕಲ್ಕೊಂಡು ಜನರನ್ನೆಲ್ಲ ಯಾಕ್ರಿ ಅದ ಮಜಾ ಮಾಡ್ಕೊಂತ ಹೋಗ್ಬಿಡೋದು. ಆದ್ರೆ ಅದರಿಂದ ಅವ ದೂರ ಇರ್ತಾನ ಅನುಭವಿ. ಇದರಿಂದ ಅವ ಬೇರೆ ಆಂತರಿಕವಾಗಿ ಒಳಗೆ ಅಭ್ಯಾಸ ನಡೆದಿರ್ತೇವೆ. ಜಗತ್ತಿನ ಬಡಿವಿ ಬೇಕಾಗಿರೋದು ನಾವು. ಜಗತ್ತಿನಾಗ ಏನಾರು ಹೊಂದಬೇಕು ಮಾಡಬೇಕು ಅನ್ನೋ ಇಚ್ಛಾ ಅವಂಗಿರುದಿಲ್ಲ. ನೀವು ಆಶೆ ಇದ್ದವ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಹೊರಗೆ ಏನೇನೋ ಮಾಡ್ಬೇಕನ್ನು ಅದರಿಂದ ಏನೂ ಲಾಭ ಇಲ್ಲ ಅನ್ನೋದು ನಾವು ಕಂಡುಕೊಂಡವ. ಅದ್ರ ಬಗ್ಗೆ ಉದಾಸೀನ ವೈರಾಗ್ಯವನ್ನು ಹೊಂದಿರ್ತಾನ. ಮತ್ತೆ ಅದಕ್ಕೆ ಯಾಕೆ ಆಶೆ ಮಾಡ್ತಾನೆ ಅವ. ತೊರೆದುದರಲ್ಲಿ ಮತ್ತೆರಗದಿರ್ಪುದೇ ಚಂದ ಅಂತ. ಯಾವ ಇವೆಲ್ಲ ಅನಿತ್ಯದವ ದುಃಖ ರೂಪಿ ಎತ್ತ ತಿಳಿದಕ್ಕೆ ಬಿಟ್ಟವ ಮತ್ತೆ ಅದ್ರ ಇಚ್ಛೆ ಯಾಕೆ ಮಾಡಕ್ ಮಾಡಕ್ ಹೋಗುದಿಲ್ಲ. ಏನ್ ತಿಳಿದವ ಅವು ಮಾಡಕ್ ಹೋಗುದಿಲ್ಲ. ನೀವು ಸ್ವಜ್ಞಾನಿ ಮತ್ತು ಅದನ್ನ ಬಿಟ್ಟು ಇರಾಕ್ ಒಲ್ಲೆ ಅಂತೈತಿ. ವಿಷಯ ಚಿಂತನೆ ಬಿಟ್ಟು ಇರಾಕ್ ಒಲ್ಲೆ ಅಂತ ಬರೇ ಅದ ವ್ಯವಹಾರ, ಮತ್ತೊಂದು ಏನು ಇಲ್ಲ. ಏನ್ ಅಂದಾಗ ಅವ್ರಿಗೆ ಚಿಂತೆ ಕಳ್ಕೊಂಡು ಆರಾಮದಾರ. ನೀ ಚಿಂತೆಯಾಗಿ ಒದ್ದಾಡಕತ್ತಿ. ಏನ್ ಮನಸ್ಸಿನಿಂದ ಏನು ಕೆಲಸ ಮಾಡ್ತೇವೆ ನೋಡ್ರಿ ಅದ ಮಾಡಿದಂಗೆ ಅದ ಸಂಸ್ಕಾರ ರೂಪದಿಂದ ಉಳಿಯೋದು ನಮಗೆ. ಮನಸ್ಸು ಇಲ್ಲಲ್ಲೇ ಏನ್ ಮಾಡಿರು ಉಪಯೋಗ ಇಲ್ಲ. ಏನ್ ಮನಸ್ಸ ಇದ್ರೆ ಅಭ್ಯಾಸದಾಗ ತೊಡಗವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ. ಅಂದ್ರೆ ನಿನಗೆ ಲಾಭ ಇದೆ. ಏನ್ ಒಳಗ ಆ ಬಾಳೆದಾಗ ಆಸಕ್ತಿ ಇಟ್ಕೊಂಡು ಅದ್ರ ಸಂಬಂಧ ನಾವು ಬಂದವ್ರು. ಬಾಳೆ ನಾಟಕ ಆಗಲಿ ಅನ್ನೋ ಸಂಬಂಧ. ಸಾಧು ಸನ್ಯಾಸಿ ಆಗ್ಬೇಕಾದ್ರೂ ಮನಸ್ಸು ಬೇಕು. ಮನಸ್ಸಿಲ್ಲ ಸಾಧು ಸನ್ಯಾಸಿ ಆಗಕ್ಕೆ ಬರೋದಿಲ್ಲ. ಸನ್ಯಾಸ ಅಂದ್ರೆ ಏನೋ ತಿಳ್ಕೊಂಬಿಟ್ಟೇವ್ ನಾವು. ರೋಗ ಹಾಕೊಂಡು ಅಡ್ಡಾಡೋದು, ಮಣಿಮಾರು ಬಿಟ್ಬಿಟ್ಟು ಅಡ್ಡಾಡೋದು ಸಾಧು ಸನ್ಯಾಸಿ ಅಂತ. ಯಾವಾಗಲೂ ಸ್ವರೂಪದ ನೆನವನ್ಯಾಗ ಉಳ್ಕೋದು. ನಮ್ಗೆ ಏನು ಬೇಕಾಗೈತಿ ಅದನ್ನ ನೆನಪು ಮಾಡ್ಕೊಂತ ಇರೋದು. ಅದ ಸ್ಥಿತಿಯನ್ನು ಹೊಂದು. ಏನ್ ಅದ್ರ ಹೊರತು ಮತ್ತೊಂದು ಏನೂ ಮಾಡಕ್ ಹೋಗುದು ನಾವು. ಸ್ವರೂಪಾನುಸಂಧಾನದ ಹೊರತು ಯಾವ ಕಾರ್ಯವನ್ನೂ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದ ಸಾಧುಗಳ ಲಕ್ಷಣ. ಏನ್ ಬಾಳೆ ಚಿಂತೆ ಮಾಡಕ್ ಹೋಗುದಿಲ್ಲ ಅವರು. ಅದರ ಕಾಲ ಕಳೆದಿಲ್ಲ ಅವ್ರು. ಯಾವಾಗಲೂ ಆತ್ಮಚಿಂತನ ಬ್ರಹ್ಮಚಿಂತನದ ಅಭ್ಯಾಸದಾಗ ಕಾಲ ಕಳೀತಿ. ಅದರಿಂದನೇ ಲಾಭದ ಹೊರತು ಈ ಬಾಳೆದ ನೆನಪು ಮಾಡೋದ್ರಿಂದ ಎಳ್ಳಟ್ಟು ಲಾಭ ಇಲ್ಲ ಅನ್ನೋದನ್ನ ಅವರು ಅನುಭವದಿಂದ ತಿಳ್ಕೊಂಡಿರ್ತಾರೆ. ಇಲ್ಲಿ ತನಕ ಮಾಡ್ಕೊಂತ ಮಂದಿ ಅಲ್ಲ ಬಾಳೆ ಚಿಂತನೆ ಏನ್ ಲಾಭ ಮಾಡ್ಕೊಂಡೇಳಿ. ಮತ್ತು ಅದನ್ನ ಮುಂದುವರ್ಸಿದ್ರೆ ಮತ್ತು ಆ ಸ್ಥಿತಿ ನಿನಗೆ ಕಾದು ಕೂತೈತಿ. ದುಃಖ ದುಮ್ಮಾನ
ನಿರಂತರ ದುಃಖವನ್ನು ಹೊಂತೀನಿ, ಅದ್ರ ಬೆನ್ನು ಹತ್ತಿದೆ ಅಂದ್ರೆ ವಿಷಯ ಚಿಂತನ ಬೆನ್ನು ಹತ್ತಾರ, ಬಾಳೆ ಚಿಂತನ ಬೆನ್ನು ಹತ್ತವ್ರು ಏನಾಗ್ಯಾರ ನೋಡ್ಕೋರು, ಅದರಿಂದ ವಿಮುಖ ಆದವ್ರು ಏನಾಗ್ಯಾರ ನೋಡ್ಕೊ, ಹಿಂದಕ್ಕೆ ಸರಿ. ಅದರಿಂದ ಎಷ್ಟೆಷ್ಟು ಬಾಳೆ ಚಿಂತನದಿಂದ ವಿಷಯ ಚಿಂತನದಿಂದ ಹಿಂದಕ್ಕೆ ಸತ್ತಿ ಅಷ್ಟಷ್ಟು ನೀನು ಆರಾಮಿರ್ತೀನಿ ನೋಡಿ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪಿ. ಸುಖ ಹೊಂದಬೇಕನ್ನುವಂಗಿದ್ರೆ ವಿಷಯ ವಸ್ತುಗಳು ವಿಷ ಅಂತ ತಿಳಿದು ಕೈ ಬಿಡು, ಹಿಂದಕ್ಕೆ ಸರಿ. ಅದರಿಂದ ಅವು ಕೊಲ್ತಾವ ನಮ್ಮನ್ನ, ಅದರಿಂದ ಯಾರಿಗೂ ಹಿತ ಇಲ್ಲ. ವಿಷಯ ಚಿಂತನದ ತೊಡಗಿದವ್ರಿಗೆ ಏನು ಲಾಭ ಐತಿ ನೋಡು. ಅದ ದುಃಖದಿಂದ ನಿನಗೆ ಬಿಡುಗಡೆ ಆಕೈತೇನೆ ಆಗ್ಬೇಕನ್ನುವಂಗಿದ್ರೆ ವಿಷಯದ ಗೊಡವಿ ಕೈ ಬಿಡತ್ತೆ. ವಿಷಯ ಅಂದ್ರೆ ಇವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಕಣ್ಣಿನ ಚಂದಕ್ಕೆ ಗಂಟು ಬಿದ್ದಿ, ರೂಪಕ್ಕೆ ಹೌದಿಲ್ಲ, ಗಾಯನಕ್ಕೆ ಬಿದ್ದಿ, ಗಾಯನ ಕೇಳಿದ್ಕಲೆ ಮಬ್ಬಿಗೆ ಬಿಡ್ತಿ ಹೌದಿಲ್ಲ. ಹಾಡೋದು, ಪದ ಹಾಡೋದು, ಇದನ್ನ ರಾಗಕ್ಕೆ, ಅದಕ್ಕೆಲ್ಲ ಮಬ್ಬಿಗೆ ಬೀಳ ಇದ್ದಾವಂದ್ರೆ ಜ್ಞಾನಿ ಒಬ್ಬನ ಜಗತ್ತಿನೊಳಗೆ. ನಾದಕ್ಕೆ ಮಳ್ಳಾಗಲೇ ಇದ್ದಾವಂದ್ರೆ ಎಲ್ಲಾ ಪ್ರಾಣಿಗಳು ಪಶು ಪಕ್ಷಿಗಳು ನಾದಕ್ಕೆ ಮಳ್ಳಾಕ್ಕವು. ಏನ್ ಎಮ್ಮಿ ದನ ಆಕಳ ಹಿಂಡ್ಲಿಲ್ಲ ಅಂದ್ರೆ ರೇಡಿಯೋ ಹಚ್ಚಂತ ನಾವು ಡಾಕ್ಟರ್ ಹೌದಿಲ್ಲ. ಅವು ಹಚ್ಚಿದಾಗ ಹಿಂಡ್ತಾವ, ತರಿ ಬಿಡ್ತಾವ ಒಂದೊಂದು. ಆ ಕಡೆ ಲಕ್ಷ ಹೌದಿಲ್ಲ. ನಮಗೆ ಅದೇ ಮುಖ್ಯ ಆಗಿಬಿಟ್ಟೈತೆ. ನಾದ ಬ್ರಹ್ಮ ಅಲ್ಲ, ಅದು ನಾದಾತೀತದ. ಅದು ಒಂದು ಇಂದ್ರಿಯ ಚಟ. ಏನ್ ಹಾಡೋದು, ಬಾರಿಸೋದು, ತಬಲ, ಡಗ್ಗ ಇವನ್ನೆಲ್ಲ ಮಾಡ್ಕೋತ ಕೂಡೋದು ಅಧ್ಯಾತ್ಮ ಅಂತಾರ ಅದಕ್ಕೆ. ಅದ ವಾಸನ ಮತ್ತಂತ ವಾಸನೆ ಅಂತಲ್ಲಿ ಹುಟ್ಟಾಕ ಹಸ್ತೈತಿ ನಿನ್ನ. ಏನ್ ಹಾಡೋದು ಬಾರಿಸೋದು ಮ್ಯಾಗ ಪ್ರೇಮ್ ಇದ್ದವ್ರಿಗೆ ಅಂತ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ತೀನಿ, ಅಂತ ವಾತಾವರಣದೊಳಗೆ ಹುಟ್ಟಬೇಕಾಗತ್ತೆ, ಕೊರಕತ್ಯಾಗಿ ಹುಟ್ಟಬೇಕಾಗತ್ತೆ ನೋಡ್ರಿ. ಹಂಗ ಒದರ್ಕೊಂತ ಹೋಗುದ ನೀ ಹಂಗ ರಾಗ ತೆಗದು. ಅದರಿಂದ ನಾವು ದೂರ ಸರಿಬೇಕಾಗೈತಿ. ನಾದ ಬಿಂದು ಕಲಾತೀತಂ ಅಂದರ, ನಾದಾತೀತದ. ನಿನ್ನ ನಿಜವಾದ ಇರು ನಾದವನ್ನು ಮೀರೈತಿ. ಇಂದ್ರಿಯಗಳ ವ್ಯಾಮೋಹಕ್ಕೂ ಒಳಗಾಗದಂಗ ಯಾವಾಗಲೂ ನಾವು ಮನಸ್ಸನ್ನ ಕಾಯ್ಬೇಕಲ್ಲ. ಹತ್ತಾಗ ಹೋಗದಂಗ, ಹತ್ತಾಗ ಹೋಗತ್ತೆ ಆ ಸಂಸ್ಕಾರ ಆಗಿಬಿಡ್ತೈತಿ. ಸಂಘದಿಂದ ಸಂಸ್ಕಾರ ಗಟ್ಟಿ ಆಗಿಬಿಡ್ತೈತಿ. ಬರೀ ಅದನ್ನ ಮಾಡಿ 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 ಆ ಸಂಸ್ಕಾರ ಆಗಿಬಿಟ್ಟೈತಿ. ಜನ್ಮ ಜನ್ಮಾಂತರ ಇದನ್ನ ಮಾಡಿದಿಲ್ಲ ನೀವು. ಅದರಿಂದ ಹಿಂದಕ್ಕೆ ಸರ್ಕೊಳ್ಳೋ ಪ್ರಯತ್ನ ಮಾಡೋದು. ಆ ಅಜ್ಞಾನ ನಮ್ಮನ್ನು ಹೊರಗೊಡೋದು ಮತ್ತು ಮೋಹಕ ಆಗ್ತೈತಿ. ಆ ಇಂದ್ರಿಯಗಳ ಆಕರ್ಷಣೆಗಳು ಅಜ್ಞಾನದಿಂದ ನಮಗುಂಟಾಗೈತಿ. ನಿನ್ನಲ್ಲಿ ಜ್ಞಾನ, ನೀ ಯಾರಿದೇನೋ ಅನುಭವ ನಿನಗೆ ಜಾಗೃತ ಆಗಿತ್ತು ಅಂದ್ರೆ ಅದ್ರ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗ್ಬಿಡ್ತಿತ್ತು. ಅತ್ತ ಕಡೆ ಲಕ್ಷ್ಯ ಹೋಗೋದಿಲ್ಲ ನಿನಗೆ. ಇದರ ಹಕ್ಕಿಗತಿ ದೋಷವನ್ನು ಕಂಡ ಮ್ಯಾಗ ಅದರಾಗೆ ಹೋಗೈತಿ, ಅದು ಮನಸ್ಸು ಹೋಗುದಿಲ್ಲ. ಅದಕ್ಕೆ ವಿಷಯ ದೋಷ ದರ್ಶನ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ವಿವೇಕ ಜಾಗೃತ ಆಗ್ಬೇಕಾದ್ರೆ ವಿವೇಕವಂತರ ಸಂಘ ನಿರಂತರ ನಾವು ಮಾಡಿದಾಗ ಆಕೈತಿ. ನಾವು ಅವಾಗ ವಿಷಯ ದೋಷ ದರ್ಶನನ ವೈರಾಗ್ಯಕ್ಕೆ ಬೀಜ ಅಂದ. ಅವಾಗ ವೈರಾಗ್ಯ ಬರ್ತೈತಿ. ಬಿಡು ಬಿಡು ಪುರುಷೋತ್ತಲೇ ನಿನಗೆ ನಿನ್ನ ನಿಜವನ್ನ ತಿಳ್ಕೊಬೇಕನ್ನೋ ಒಲವು ಆಕೈತಿ. ಯಾವಾಗಲೂ ಸುಖದ ಭಾವದೊಳಗೆ ಇರ್ಬೇಕು ಅನಿಸ್ತೈತಿ ನಿನಗೆ. ಬ್ಯಾಡಪ್ಪ ಇದು ವಿಷಯ ಚಿಂತನ ಇನ್ನ ಅಂತ. ಅವಾಗ ನಿನಗೆ ಇದರ ವಿವೇಕ ಉದಯ ಆದಾಗ ಆಕೈತಿ. ದೋಷ ದರ್ಶನ ಆದಾಗ ವೈರಾಗ್ಯ ಬರ್ತೈತಿ ನಿನಗೆ. ಯಾವ ವೃತ್ತಿ ವೈರಾಗ್ಯವನ್ನು ಹೊಂದತಿ ಅವಾಗ ಅವಾಗ ಅಭ್ಯಾಸ ಶುರು ಆಕೈತಿ. ಅಂತರ್ಮುಖ ವೃತ್ತಿ ಒಳಗೆ ಆನಂದದ ಅನುಭೂತಿ ಅವಾಗ ಆಗಕ್ಕೆ ಶುರು ಆಕೈತಿ. ಬಿಡು ಬಿಡು ಪುರುಷೋತ್ತಲೆ ವಿಷಯ ಚಿಂತನ ಬಿಡು ಬಿಡು ಪುರುಷೋತ್ತಲೆ ಅದರ ಲಾಭ ಅವಾಗ ಸಿಗ್ತೈತಿ. ಬಿಡಾಕಾಗವಲ್ದ ನಮಗದು. ಅದಕ್ಕೆ ವಿವೇಕ ನಿನ್ನಲ್ಲಿ ಜಾಗೃತ ಆಗಿಲ್ಲ ಅಂತ, ದೋಷ ದರ್ಶನ ಆಗಿಲ್ಲ ನಿನಗೆ, ಇನ್ನ ಸುಖ ಬುದ್ಧಿ ಹೋಗಿಲ್ಲ ಅದ್ರಾಗ. ಎಷ್ಟು ಹೇಳಿರು ಕೇಳಿರು ಮತ್ತು ಅದ್ರಾಗ ಅಂತೈತಿ. ಮತ್ತು ಎದಕ್ಕೆ ಅದಕ್ಕೆ ಅದಕ್ಕೆ ಕದಕ ಅಂತ ಅದಿಲ್ಲ. ಅದರಾಗ ಸಿಕ್ಕ ಒದ್ದಾಡ್ತೀವಿ ನಾವು. ಅಜ್ಞಾನದೊಳಗೆ ಬಿದ್ದು ಹೊಳ್ಳೆ ಆಡ್ತಿದ್ದ. ಅದಕ್ಕೆ ಪೂರ್ಣ ಎಚ್ಚರ ಆಗಿ ನಿಜ ಸ್ವರೂಪದ ಜ್ಞಾನ ಮಾಡ್ಕೊ. ನೀ ಯಾರಿದ್ದೀನೋ ಅಂತ ಅನುಭವ ಮಾಡ್ಕೊ. ಅದಕ್ಕಾಗಿ ಐತಿ ಅದು ಮನುಷ್ಯನ ಜನ್ಮ. ಮನುಜ ಕುಲದ ಜನನದ ಲಾಭ ನಾನು ಯಾರಿದ್ದೇನೋ ಅಂತ ತಿಳ್ಕೊಳ್ಳೋದ್ರೊಳಗ. ಈ ಶರೀರವನ್ನು ಅದಕ್ಕೆ ಉಪಯೋಗ ಮಾಡ್ಕೊ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಅದಕ್ಕೆ ಧರ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಇದು ಸಾಧನ. ನಾನೇ ದೇವರಿದ್ದೇನನ್ನು ತಿಳ್ಕೊಳ್ಳಿಕ್ಕೆ ಇದು ಸಾಧನ. ಇದನ್ನ ಈಗ ಶರೀರ ನೆಟ್ಟಗೆ ಇದ್ದಾಗ ತಿಳ್ಕೊಂಡೇ ದೊಡ್ಡ ಲಾಭದ. ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತು ಹೀನ ಸ್ಥಿತಿ ಬರ್ತದೆ. ಮತ್ತು ವಿಷಯ ಚಿಂತನ ಇದ್ರಾಗ ತೊಡಗಿದೆ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ. ಅದಕ್ಕೆ ಯಾವಾಗಲೂ ಇದ್ರಾಗ ಕಾಲ ಕಡೆ ಅಂತ ಎಚ್ಚರಾದಿ ನಿದ್ದೆ ಬರುವವರೆಗೂ, ಸಾವು ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ
ಮಾಡಿದ್ರಿ ಅಂದ್ರೆ ನೀವು ಹೀನ ಸಂಸ್ಕಾರದಾಗ ಬಿದ್ದು ಮತ್ತು ತಿರುಗ್ಬೇಕಾಕೈತಿ. ಈ ಸಂಸ್ಕಾರ ನಿನ್ ಗಟ್ಟಿ ಆತಂದ್ರೆ ಇದರಿಂದ ಬಿಡುಗಡೆ ಆಗಕ್ಕೆ ಬರ್ತೈತಿ ನೀವು ಹುಟ್ಟು ಸಾವುಗಳಿಂದ. ಏನ್ ಅದಕ್ಕೆ ಈ ಅಭ್ಯಾಸ ನಿರಂತರ ನಾವು ಮಾಡ್ಬೇಕಾಗಿತ್ತು ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ಇದ ಕಾಯಕ. ಹೊಟ್ಟೆ ಹಸದಾಗ ಹಾಕ ಅನ್ನ ಹಾಕ, ಶರೀರಕ್ಕೆ ನೀರು ಹೊಡಿಕೆ ನೀರು ಹಾಕೋದಕ್ಕೆ ಆರೋಗ್ಯವಾಗಿಟ್ಕೋ. ಎಲ್ಲಿ ಮಠ ಇರ್ತೈತಿ ಪ್ರಾರಬ್ಧ ಅವಸಾನ ಕಾಲ ಮುಗಿಯುವವರೆಗೂ ಇದ ಆತ್ಮಚಿಂತನೆಯ ಕಾಲ ಕಳೆದು ಇದನ್ನ ಭಾವ ಗಟ್ಟಿಗೊಳಿಸು ಅಂದಾಗ ಪುನಃ ನೀ ಭಾವಕ್ಕೆ ಬರ್ದಂಗೆ ಮಾಡ್ಕೊಳಕ್ ಬರ್ತೈತಿ. ಈ ಅಭ್ಯಾಸ ನಿನ್ನಲ್ಲಿ ಗಟ್ಟಿ ಆತು ಅಂತಂದ್ರೆ ಬರೇ ಅದರ ನೆನಪು ಮಾಡ್ತೀವಿ ಅದಾಗಿ ಹುಡ್ತೀನಿ ಮತ್ ಅಂತ್ಯಕಾಲಕ್ಕೆ ಯಾವ್ದ ನೆನಪು ಬರ್ತೈತಿ ಅದಾಗಿ ಹುಡ್ತಾನ ಮತ್ ತನು ಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗಿ ಹನು ಅಂತ ಅಂತ್ಯಮತಿ ಸಾಗತಿ ಅಂತ. ಹೌದಿಲ್ಲ? ಅಂತ್ಯಕಾಲಕ್ಕೆ ಯಾವ್ದ ನಿನಗೆ ನೆನಪಿಗೆ ಆಕೈತಿ ಅದ ಮುಂದುವರಿತೈತಿ. ಮಲ್ಕೊಳ್ಳೋ ಮುಂದೆ ಕಡಿ ವಿಚಾರ ಎಲ್ಲಿ ಇಟ್ಕೊಂಡು ಮುಳುಗ್ತೈತಿ ಅಲ್ಲಿ ಮನಸ್ಸು ಎಚ್ಚರ ಆದ್ಕೂಲೆ ಅದ ಬರ್ತೈತಿ ನಮ್ಗೆ. ಮುಂಜಾನೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಮನಸ್ಸಿನಾಗ ಇಟ್ಕೊಂಡು ನಿದ್ದೆ ಮಾಡಕ್ ಹೋದೆ ಅಂದ್ರೆ ಎಚ್ಚರ ಆದ್ಕೂಲೆ ಅದ ನೆನಪು ಎಬ್ಸ್ಕೊಂಡು ಹೇಳ್ತೈತಿ ಅದು. ಹಂಗ ಇದು ಅಂತ್ಯಕಾಲಕ್ಕೆ ಏನ್ ನೆನಪು ಬರ್ತೈತಿ ಬಾಳೆದ ನೆನಪು ಬರಬಾರ್ದು ನೋಡಿ. ಏನ್ ನಿನ್ನ ಸ್ವರೂಪದ ಎಚ್ಚರ ಇರ್ಬೇಕು. ಅಂತ್ಯಕಾಲಕ್ಕೆ ಬರ್ಬೇಕಾದ್ರೆ ಅಂತಹ ಸಂಸ್ಕಾರ ನಿರಂತರ ನೀನು ಜೀವನ ಪರ್ಯಂತರ ಮಾಡಿದಾಗ ಬರ್ತೈತಿ. ಅಂತ್ಯಕಾಲಕ್ಕೆ ಯಾವ್ದು ಮುಖ್ಯವಾಗಿ ಇಟ್ಕೊಂಡು ನೀ ಅಭ್ಯಾಸ ಮಾಡಿರ್ತೀವಿ ಅದ ಬಂದು ನಿಂದಿರ್ತೈತಿ. ಎಂತಹ ಸಂಸ್ಕಾರ ಇರ್ತೈತಿ ಅದ ಬಂದು ನಿಂದಿರ್ತೈತಿ. ಅದಾಗಿ ಹುಡ್ತೀನಿ ಮತ್ತೆ. ಆ ಜಡಭರ್ತನ ಉದಾಹರಣೆ ಹೇಳ್ತಾರಲ್ಲ, ಜಡಭರ್ತ ರಾಜ ಎಲ್ಲ ತನ್ನ ರಾಜ್ಯ ಬಿಟ್ಟು ಗಂಡಕಿ ನದಿ ತೀರದ ಮ್ಯಾಗ ಇದ್ರ ಅಭ್ಯಾಸ ಮಾಡ್ಬೇಕಂತ ಅಲ್ಲಿ ಆಶ್ರಮ ಕಟ್ಟಿಕೊಂಡು ಕುಂತಾಗ ಒಂದು ಚಿಗರಿ ಗರ್ಭವತಿ ಆದಂತಹ ಚಿಗರಿ ಅದು ಹೊಟ್ಟಿಲೆ ಇದ್ದದ್ದು ನೀರು ಕುಡಿಯಾಕ ಅಲ್ಲಿ ಹೊಳಿಗೆ ಗಂಡಕಿ ನದಿ ಅದು ಗಂಗಾ ನದಿಗೆ ಬಂದು ಕುಡ್ತೈತಿ ಅಲ್ಲಿ ಉತ್ತರ ಪ್ರದೇಶದಾಗ. ಏನ್ ಉಪನದಿಗಳವು. ಆ ಇಲ್ಲಿ ಅದು ನೀರು ಕುಡಿಯಾಕ ಬಂದಾಗ ಒಂದು ಹುಲಿ ಅದ್ರ ಬೆನ್ನು ಹತ್ತೈತಿ. ಆ ಹುಲಿ ಗರ್ಜನೆಗೆ ಅದ್ರ ಹೆದರಿ ಹೊಳೆಯಾಗ ದಾಟಬೇಕಂತ ಜಿಗದ ದಾಟರೊಳಗೆ ಅದ್ರ ತುಂಬ ಗರ್ಭಿಣಿ ಆದದ್ದು ಚಿಗರಿ ಮರಿ ನೀರಾ ಬಿದ್ದ ಹಂಗೆ ತೇಲ್ಕೋಂತ ಅದು ಕತ್ತಿ ಅದು ಹೋಗಿ ದಂಡಿಗೆ ಹೋಗಿ ಅದು ಸತ್ತು. ಚಿಗರಿ ತೇಲ್ಕೊಂತ ಇವ್ರು ಸ್ನಾನ ಮಾಡುವಾಗ ಇವ್ರಿಗೆ ಬಂದು ಬಡಿತೈತೆ ಅದು. ಅದು ಹುಟ್ಟಿದ ಕೂಡಲೇ ಜಿಗದಾಡಕ್ ಚಾಲು ನಾವು ಚಿಗರಿ ಮರಿ ಟನಕ್ ಪಣಕ್ ಜಿಗದಾಡುವಾಗ ಅವರು ಇದೇನಿದು ಅಂತ ತಿಳಿದು ಅದನ್ನ ಹಿಡ್ಕೊಂಬಂದು ತಮ್ಮ ಆಶ್ರಮದಾಗ ಬೆಳೆಸಿದ್ರು. ಅದನ್ನ ನಾವು ಏನು ಅಂತಾರೆ ಅದನ್ನ ಹಾಕೋದು, ಅವ್ರು ಎಲ್ಲಿ ಮಲಗ್ತಾರೆ ಅಲ್ಲೇ ಮಲಗೋದು. ಅದು ರೂಢಿ ಆಗಿಬಿಡ್ತದೆ ಚಿಗರಿಗೆ. ಅವ್ರಿಗೇನು ಅನಿಸಲಿಲ್ಲ ಅವಾಗ. ಅವಾಗ ಅಂತ್ಯಕಾಲಕ್ಕೆ ಶರೀರ ಬಿಡು ಮುಂದೆ ಎದುರಿಗೆ ಬಂದು ನಿಂದ್ರಾಕೈತೆ. ಅದ್ರ ನೆನಪಿನ್ಯಾಗ ಶರೀರ ಬಿಟ್ಟ ಮತ್ತು ಚಿಗಿರಿಯಾಗಿ ಹುಟ್ಟಿದವ. ಏನ್ ಜಡಭರತ ಚಿಗರಿಯಾಗಿ ಹುಟ್ಟಿದವಾಗ ಅವಾಗ ಅರುವಾತಿ ಏನಪ್ಪ ನಾ ತಪ್ಪು ಮಾಡಿನೆಲ್ಲ, ಅದ್ರ ಮ್ಯಾಗೂ ಪ್ರೇಮ ಮಾಡಬಾರ್ದಿತ್ತು. ಚಿಗರಿ ವ್ಯಾಮೋಹ ಮತ್ತು ಚಿಗರಿಯಾಗಿ ಹುಟ್ಟಕ್ಕೆ ಹಚ್ತ. ಏನ್ ಅವಾಗ ಅದರ ಜ್ಞಾನ ಇತ್ತು. ಅವಾಗ ಬಿದ್ದು ಎಲಿ ತಿಂದ ಜೀವನ ಸಾಗಿಸಿ ಚಿಗರಿ ಜನ್ಮದಿಂದ ಬಿಡುಗಡೆಯಾಗಿ ಮತ್ತೆ ಬ್ರಾಹ್ಮಣರ ಮನೆಯಾಗ ಹುಟ್ಟಿ ಜ್ಞಾನ ಮಾಡ್ಕೊಂಡು ಮುಕ್ತ ಆದ ಅಂತ ಬರ್ತದೆ ಅವನು ಜಡಭರ್ತನ ಇದ್ರಾಗ. ಅದಕ್ಕೆ ಅಂತ್ಯಕಾಲಕ್ಕೆ ಏನು ನೆನಪು ಮಾಡ್ತೇವೆ ಅದಾಗ ಕೊಡ್ತೇವೆ ನಾವು. ಏನ್ ಅದಕ್ಕೆ ಅಂತ್ಯಕಾಲಕ್ಕೆ ಇದರ ನೆನಪು ಬರ್ಬೇಕು ನಮಗೆ. ಬರ್ಬೇಕಂದ್ರೆ ಈ ಸಂಸ್ಕಾರ ಗಟ್ಟಿ ಆಗ್ಬೇಕಲ್ಲ. ಬರೇ ಬಾಳೆ ಬದುಕು ನನ್ನ ಹೊಲ ಇವು ಅದು ನಾಳೆ ತ್ವಾಳ ನರಿಯಾಗಿ ಹುಡ್ತಾವ ನೋಡ್ಲಿ ಅವನು. ಹೊಲದ ನೆನಪು ಬರೀ ಹೊಲ ಏನಾಯ್ತು ಅಂದಿದ ಅಂತ ಅಲ್ಲೇ ವಾಸನೆ ಹೇಳ್ಕೊಂಡು ಹೋಗಿ ಹುಟ್ಟಾಕಸ್ತದ ನಿನಗೆ, ತಿರ್ಗಾಕಸ್ತದ ನಿನಗೆ ಅಲ್ಲೇ. ಏನ್ ಯಾರ್ಯಾರು ಹೆಸನ ಐತಿ ಅದಾಗಿ ಹುಡ್ತಾವ. ಏನ್ ನೆನಪು ಮಾಡ್ತೇವೆ ಅದಾಗಿ ಹುಡ್ತಾವಂತ. ಸ್ತ್ರೀ ಪುರುಷರು ವ್ಯಾಮೋಹ ಇದ್ದದ್ದು ಏನೋ ಕುರಿಯಾಗಿ ಹುಡ್ತಾವಂತ ಹೇಳ್ಯಾರ ಶಿವಾನಂದಜ್ಜವ್ರು. ಅದಕ್ಕೆ ಎದ್ರ ಮ್ಯಾಗೂ ಆಸಕ್ತಿ ಇರಬಾರ್ದು ನಮ್ಗೆ. ಇರಬಾರ್ದು ಅಂದ್ರೆ ಇದ್ರ ಪ್ರಬಲವಾದ ಅಭ್ಯಾಸ ಬೇಕಲ್ಲ. ಪೂರ್ಣ ವಾಸನಾ ನಾಶ ಆದಾಗ ಅದರ ನೆನವಿನ್ಯಾಗ ದೇಹ ತ್ಯಾಗ ಮಾಡಾಕ್ ಬರ್ತೈತಿ. ಮತ್ತೆ ಯಾವ್ದಾರ ಒಂದು ಇರ್ತೈತಿ, ಬಂದದ್ದು ವಾಸನ ಯಾವ್ದು ಪ್ರಬಲ ಇರ್ತೈತಿ ಅದ ಬರ್ತೈತಿ, ಅದ ಮತ್ತೆ ಜನ್ಮ ಅದ ಮುಂದುವರಿತೈತಿ. ಏನ್ ಅದಕ್ಕೆ ವಾಸನೆಗಳನ್ನ ನಾಶ ಮಾಡ್ಕೋ. ವಾಸನೆ ಉರಿಸದೆ ಪೂರ್ಣ ವಾಸನೆಗಳ ಯಾವ ವಾಸನೂ ಉಳಿದಂಗೆ ನಾಶ ಮಾಡ್ಕೊಂಡಾಗ ಇದರ ಅನುಭವ ಮಾಡ್ಕೊಳಕ್ ನಿನಗೆ ಬರ್ತೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ನಿನಗೆ. ಏನ್ ಅದಕ್ಕೆ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿ. ಈಗ ಸಮಯ ಮನುಷ್ಯನ ಜನ್ಮದಾಗ ಅದನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ ನಿನಗೆ. ಬೇಕಾದ ನೀ ಮಾಡ್ಕೋಬಹುದು ಈಗ. ಏನ್ ಹೀನ ವಾಸನೆಗಳನ್ನು ಕಟ್ಟಿಕೊಂಡು ಹೀನ ಜನ್ಮಕ್ಕೂ ಹೋಗ್ಬೋದು. ಎಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಂಡು ಮುಕ್ತ ಆಗಾಕ್ಕೂ ಬರ್ತೈತಿ. ಉತ್ತಮ ವಾಸನೆ ಇವನು ಸ್ವರ್ಗ ಹೊಂದಾಕು ಬರ್ತೈತಿ, ನರಕ ಹೊಂದಾಕು ಬರ್ತೈತಿ,
ಸ್ವರ್ಗ ನರಕ ಮೀರಿ ಮುಕ್ತ ಆಗಕ್ಕೂ ಬರ್ತೈತಿ. ಪುಣ್ಯ ಕರ್ಮಗಳನ್ನು ಮಾಡೋದು, ಸ್ವರ್ಗ ಲೋಕಗಳನ್ನು ಹೊಂದೋದು, ಅಲ್ಲಿ ಭೋಗಾದಿಗಳ ಆಶೆ ಇಟ್ಕೊಂಡೆ ಅಲ್ಲಿ ಹುಟ್ಟುಟ್ಟಿ ಮತ್ತೆ ಅದನ್ನು ಮಾಡ್ಕೊಂಡು ಕೊಡೋದು. ಅದಕ್ಕೆ ಆ ವಾಸನೂ ಸುಕೃತಾದಿ ಕರ್ಮ ವಾಸನಾ ರಸವು ಆರಿ ಅದು ಹೋಗ್ಬೇಕು. ನೀವು ಸುಕೃತ ಪುಣ್ಯ ಕರ್ಮಗಳು ಮಾಡಿ ಸುಖ ಹೊಂದ್ಬೇಕು, ಸ್ವರ್ಗ ಲೋಕ ಹೊಂದಬೇಕನ್ನು ಆ ವಾಸನ ಕೂಡ ಹೋಗ್ಬೇಕು ಅಂತ ಅಂದಾಗಿದೆ ನಿನಗೆ ಅನುಭವ ಬರ್ತೈತಿ. ಭಾವಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ ದೇವಿ ಶಂಭುಲಿಂಗದ ಒಲುಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿ ಅಂತ. ಅದೇ ಮುಕ್ತನ ಸ್ಥಿತಿ, ಅದು ದುಃಖದಿಂದ ಬಿಡುಗಡೆ. ಕೈವಲ್ಯ ಅಂದ್ರೆ ಮೋಕ್ಷ, ಮೋಹಕ್ಷಯ, ಈ ವಿಷಯದ ವ್ಯಾಮೋಹವನ್ನೆಲ್ಲ ಕಳ್ಕೊಂಡಂತ ಸ್ಥಿತಿ ಅದು ಮೋಕ್ಷ, ಮೋಹಕ್ಷಯ. ಮತ್ತೆ ಮೋಹಕ್ಕೆ ಬಿದ್ದೆ ಅಂದ್ರೆ ಮತ್ತೆ ಭವಕ್ಕೆ ಬಂದಿನಿ ಅಂತ. ಬರದಂಗೆ ಮಾಡ್ಕೋಬೇಕಂದ್ರೆ ವ್ಯಾಮೋಹವನ್ನು ನಾಶ ಮಾಡ್ಕೋ ವಿಚಾರದಿಂದ. ವಿಚಾರದ ಫಲ ಅದು ಮೋಹತ್ಯಾಗ. ಅದಕ್ಕೆ ಸನ್ಯಾಸ ಅಂತಾರೆ. ಸನ್ಯಾಸ ಅಂದ್ರೆ ಬಟ್ಟಿ ಬದಲು ಮಾಡೋದಲ್ಲ, ಸೋಗ್ ಹಾಕೋದಲ್ಲ. ನೀನು ಪ್ರಾರಬ್ಧಕ್ಕೆ ಅನುಸಾರ ರಾಜ ಪೋಷಾಕ ಇರ್ಲಿ, ನೀನು ನಡೀತೈತಿ. ಯಾವ್ದು ಬೇಕಾದಿರ್ಲಿ, ನೀನು ತಲೆ ಬೋಳ್ಸಬೇಕು, ಕೂದ್ಲಾ ಬಿಡ್ಬೇಕು, ಯಾಕ್ರಿ ಬತ್ಲೆ ಅಡ್ಡಾಡ್ಬೇಕಂತ ಏನಿಲ್ಲ. ಸನ್ಯಾಸ ಅಂದ್ರೆ ಪ್ರಾರಬ್ಧ ಅದ. ಪ್ರಾರಬ್ಧ ವೈಚಿತ್ರ್ಯದಿಂದ ಏನು ಬೇಕಾದಿರ್ಬೋದು. ಏನ್ ನೋಡಿ ಋಷಿಮುನಿಗಳು ಪ್ರಾರಬ್ಧಕಾರಿ ಹೆಂಗ ಇದ್ದಾನು, ಒಬ್ಬೊಬ್ಬರು ಪ್ರಾರಬ್ಧ ಒಬ್ಬರು ಹಂಗಿಲ್ಲ. ಹಂಗ ಸೋಗ ಹಾಕೊಂಡು ಅಡ್ಡಾಡಿದ ಜ್ಞಾನ ಆಕೈತೆ ನಿನಗೆ. ಯಾಕ್ರಿ ಅವ್ರು ಹಾಕಿದಂಗೆ ಸೋಗ ಹಾಕಿದ್ರೆ ನಿನಗೆ ಜ್ಞಾನ ಆಕೈತೇನೆ. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲಿ. ಪ್ರಾರಬ್ಧ ವೈಚಿತ್ರ್ಯದಿಂದ ಭಿನ್ನ ಭಿನ್ನ ಇರ್ತೈತಿ. ಅವರ ಬೇರೆ ಇರ್ತೈತಿ, ಅವನು ಭೋಗ ತಾರತಮ್ಯ ಬೇರೆ ಇರ್ತೈತಿ, ನಿಂದು ಬೇರೆ ಇರ್ತೈತಿ. ಜೀವಿಗಳ ಇದೆ ಎಲ್ಲ ಬೇರೆ ಬೇರೆ ಇರ್ತೈತಿ. ಅವರು ರಾಜರಿದ್ರು, ಜನಕ, ರಾಮ, ಹೌದಿಲ್ಲ. ವಶಿಷ್ಠ ಕರ್ಮಕರ್ತ ಆಚಾರ್ಯ, ಅವ ಲೌಕಿಕದೊಳಗೆ ಅವ್ರಿಗೆ ಕರ್ಮಗಳನ್ನು ಮಾಡ್ತಿದ್ರು, ಜನರಿಗೆಲ್ಲ ಅಂತ ಮಾರ್ಗದರ್ಶನ. ಈಗ ಮಾಡೋದಲ್ಲ ಸ್ವಾಮಿಗಳು, ಊರೊಳಗಿನ ಕರ್ಮಗಳನ್ನು ಹಂಗೆ ಅವರು ವಶಿಷ್ಠರವನ್ನು ಮಾಡ್ತಿದ್ರು. ಏನ್ ಲೌಕಿಕ ಅದ ಹಂಗೆ ಮಾಡ್ತಿದ್ರು ಅವರು. ಅವ್ರ ರಾಜ ಮಹಾರಾಜರೆಲ್ಲ ಅವ್ರನ್ನ ಮನ್ನಣೆ ಕೊಡ್ತಿದ್ರು, ಹೌದಿಲ್ಲ. ಈಗ ಸ್ವಾಮಿಗಳಿಗೆ ಕೊಡ್ತಾರಿಲ್ಲ, ಈ ಲೌಕಿಕದ ಇವನ್ನೆಲ್ಲ ಕರ್ಮಗಳನ್ನು ಮಾಡ್ತಾರ. ಹಂಗೆ ವಶಿಷ್ಠ ಕರ್ಮಕರ್ತ ಚ ಹನುಮಾನ್ ದೂತಃ ನಾರದ ಗಾಣ ಲೋಲಸ್ತು ದತ್ತಾತ್ರೇಯ ಉನ್ಮಸ್ತತೋ. ಆದ್ರೆ ಎಲ್ಲರಿಗೂ ಜ್ಞಾನ ಒಂದೇ ಇತ್ತು. ಹಂಗೆ ಪ್ರಾರಬ್ಧ ವೈಚಿತ್ರ್ಯದಿಂದ ಭಿನ್ನ ಭಿನ್ನ ನಮೂನಿ ನಮ್ಮ ಶರೀರ ಚರಿತಾರ್ಥ ವ್ಯವಹಾರ ಇದ್ರು ಸುಧಾ ಒಳಗಿನ ಆಂತರಿಕ ಸ್ಥಿತಿ ಎಲ್ಲರದು ಒಂದೇ ಇತ್ತು. ಜ್ಞಾನದು ಒಂದೇ ಇದು, ಬೇರೆ ಬೇರೆ ಇಲ್ಲ. ಮನುಷ್ಯನಾಗ ಹಿಡಿದದನ್ನೆಲ್ಲ ಕೈ ಬಿಟ್ಟ ಆನಂದದ ನಿದ್ದೆ ಎಲ್ಲರಿಗೂ ಒಂದೇ ಐತಿಲ್ಲ, ಇನ್ನು ಬೇರೆ ಬೇರೆ ಐತೆ. ಸಣ್ಣವ್ರದು, ದೊಡ್ಡವ್ರದು, ಹೆಣ್ಣು ಮಕ್ಕಳದು ಹೆಣ್ಣು ಇರ್ತೈತಿ, ಗಂಡು ಮಕ್ಕಳದು ಗಂಡು, ಹಂಗೇನಿಲ್ಲ. ಇದಕ್ಕೆ ವಯಸ್ಸಿನ ನಿರ್ಬಂಧ ಇಲ್ಲ, ಲಿಂಗ ಭೇದ ಇಲ್ಲ, ಅದಕ್ಕೆ ಯಾವುದೇ ಜಾತಿ ಭೇದ ಇಲ್ಲ. ಅದಕ್ಕೆ ಎಲ್ಲರಿಗೂ ಒಂದಾದ ಇದು ಆ ಸ್ಥಿತಿಯನ್ನು ಹೊಂದೋದು. ನಾವನ್ನೆಲ್ಲ ಬಿಡ, ಎಲ್ಲ ಅಭಿಮಾನ ಕೈ ಬಿಟ್ಟಾಗ ಇದನ್ನು ಅನುಭವ ಮಾಡ್ಕೊಳಕ್ ಬರ್ತೈತಿ. ನಿರಭಿಮಾನ, ನಿರಭಿಮಾನ ಅಂಚಿತವೇ ಮೋಕ್ಷ ಅಂತ. ಎದರ ಅಭಿಮಾನನೂ ಇರಬಾರ್ದು. ಅಭಿಮಾನ ಸೋಡಾ, ಮುಕ್ತಿ ರೋಕಡ ಅಂತ ಯಾಕೆ ಹೇಳ್ಯಾರ. ಎಲ್ಲರೂ ಎದರ ಅಭಿಮಾನನೂ ಬೇಡ ನಮಗೆ. ಈ ದೇಹದ ಅಭಿಮಾನ, ಜಾತಿಯ ಅಭಿಮಾನ, ದೇಶದ ಅಭಿಮಾನ, ಇವೆಲ್ಲ ಎದಕ್ಕೆ ಬೇಕಾಗೈತೆ ನಿನಗೆ? ನೀವು ಆತ್ಮಾಭಿಮಾನ ಇರಲಿ, ನಿಮ್ಮನ್ನು ನೀವು, ನಿಮ್ಮ ಬಗ್ಗೆ ನಿಮಗೆ ಅಭಿಮಾನ ಇರಲಿ, ಆತ್ಮಾವಲಂಬಿಗಳಾಗಿರಿ ಅಂತ. ವೇದಾಂತದ ವಾಕ್ಯವನ್ನು ಒಂದೇ ಮಾತಿನಲ್ಲಿ ನಾವು ಹೇಳ್ಬೇಕಂದ್ರೆ ಅದು ಆತ್ಮಾವಲಂಬನೆ ಅಂತ ಹೇಳ್ಯಾರ ರಾಮತೀರ್ಥರು ಕೂಡ. ಅದನ್ನು ನಿಮ್ಮನ್ನು ನೀವು ಅವಲಂಬನ ಮಾಡಿರಿಪ್ಪ, ದುಃಖದಿಂದ ಬಿಡುಗಡೆ ಆಗ್ಬೇಕಂತಂದ್ರೆ ಹೊರಗಿನ ಯಾವುದೇ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ, ಯಾವ ಜಾತಿ ಇದರ ಬೆರೆಯಕ್ಕೆ ಹೋಗ್ಬೇಡ ನೀನು ಅಂತ. ಮತ, ಜಾತಿ, ವರ್ಗ, ಪಂಥ, ಅಭಿಮಾನ ಹಿಡಿಯಕ್ಕೆ ಹೋಗ್ಬೇಡ. ಅವೆಲ್ಲ ಗುಂಪು ಕಟ್ಕೊಂಡು ಹೊಡೆದಾಡಕ್ಕೆ ಹಚ್ತಾವ. ಬಿಡದನ್ನ. ನೀತಿ ಬಂದವಾಗ ಇವೆಲ್ಲ ಎದಕ್ಕೆ ಬೇಕಾಗ್ಯಾವ್ರಿ? ಎಲ್ಲ ಕೈ ಬಿಡ್ತಿ ಇಲ್ಲ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಎಲ್ಲ ಕೈ ಬಿಡ್ತಿ, ಇನ್ನು ಕಾಯಂ ಆರಾಮ್ ಇರ್ಬೇಕು ಅನ್ನೋದು ಇವೆಲ್ಲ ಎದಕ್ಕೆ? ಜಾತಿ, ಇವೆಲ್ಲ ಜಾತಿ ಕುಲ ಗೋತ್ರ ದೂರ ಗಮ್ಮಂತ ಇವನ್ನೆಲ್ಲ ದೂರ ಕೈ ಬಿಟ್ಟಾಗ ಅದರ ಆನಂದದ ಅನುಭವ ಮಾಡ್ಕೊಳಕ್ ಬರ್ತದೆ. ಇಲ್ಲ ಅಭಿಮಾನಕ್ಕೆ ಬಿದ್ದೆ ಅಂದ್ರೆ ನಿನಗೆ ಎಂದೂ ನಿನಗೆ ಇದನ್ನು ಹೊಂದಕ್ಕಾಗುವುದನಿಲ್ಲ. ಅದರಿಂದ ದೂರ ಇರ್ತಾನ. ಯಾವ ಜಾತಿ ಕುಲ ಗೋತ್ರ ದೂರ ಗಮ್ಮಂತ. ಅಂತಹ ಸ್ಥಿತಿಯನ್ನು ಹೊಂದಬೇಕಂದ್ರೆ ಎದರ ಅಭಿಮಾನನೂ ಇರಬಾರ್ದು. ಇದು ನಾನು ನನ್ನದು ಅಂತ ಕೈ ಹಿಡ್ಕೊಂಡೆ, ಅದರ ಅಭಿಮಾನ ಹಿಡ್ಕೊಂಡೆ ಅಂದ್ರೆ ನಿನಗೆ ಇದರ ಅನುಭವ ಬರ್ತದೆ. ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ.
ಅದಕ್ಕೆ ಅದನ್ನು ಬಿಡು, ಅದ ತ್ಯಾಗ ಮಾಡು. ಬಿಟ್ಟೇನನ್ನೋದು ಅಹಂಕಾರ ಕೈ ಬಿಡೋದು. ಏನು ತ್ಯಜಿಸಿ ತತ್ ತ್ಯಜ. ಬಿಟ್ಟೇನೆ ಅನ್ನೋದನ್ನು ಹಿಡ್ಕೊಂಡು ಕೂತಿಯಲ್ಲ, ಅದನ್ನು ಕೈ ಬಿಡು ನೀನು. ಬಿಟ್ಟೇನನ್ನೋದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ ಅಕ್ಕಮದೇವಿ ಕೂಡ ಅದನ್ನ ಹೇಳ. ಬಿಟ್ಟೇನಿ ಬಿಟ್ಟೇನಿ ಅನ್ನೋದನ್ನ ಹಿಡಿದೆಲ್ಲ ಬಿಡದನ್ನ ರಾಜ ಅಂತ ಸಿಕ್ಕಿದ್ದು ಜನಿಗೆ ಚೂಡಾಲ ರಾಣಿ ಎಚ್ಚರಿಕೆ ಕೊಟ್ಟಳು. ಈ ಅಹಂಕಾರ ತ್ಯಾಗ ಮಾಡು, ಅದು ಸನ್ಯಾಸ. ಬಿಟ್ಟೇನಿ ಅನ್ನೋದನ್ನ ಹಿಡ್ಕೊಂಡು ಕುಂತಿಯಲ್ಲ, ಇದನ್ನ ಬಿಟ್ಟಿದ್ದನ್ನೆಲ್ಲ ನೆನಪು ಮಾಡ್ಕೊಂತ ಕುಂತೀನಿ, ಏನು ಬಿಟ್ಟಿ ಅದನ್ನ ಕೈ ಬಿಡು ಅಂದ್ರೆ ಆರಾಮ ಇರ್ತೀಯ ಅಂತ. ಏನು ಇದು ದೊಡ್ಡ ಅಹಂಕಾರಕ್ಕೆ ಬಲಿ, ದೊಡ್ಡ ತೆಗ್ಗಿನ್ಯಾಗ ಬಿದ್ದೀನಿ ಅಂತೇಳಿ, ದೊಡ್ಡ ಗರ್ತದಾಗ ಬಿದ್ದಿ, ಅದನ್ನ ಬಿಡೋದನ್ನಂತ. ಏನು ಹಿಡಿದದ್ದು ಯಾವುದು ಬಿಡುದು ಯಾವುದು, ನೀ ಯಾರು ನೋಡ್ಕೋ. ಯಾವ್ದಾರ ಹಿಡಿದಿದ್ದಿತ್ತು ಯಾವ್ದಾರ ಬಿಟ್ಟಿದ್ದಿತ್ತು, ಅದು ನಾನಲ್ಲ. ಬಿಟ್ಟದ್ದು ನಾನಲ್ಲ, ಹಿಡಿದದ್ದು ನಾನಲ್ಲ. ತಿಳಿದೇನೆನ್ನೋದು ನಾನಲ್ಲ, ತಿಳಿದಿಲ್ಲ ಅನ್ನೋದು ನಾನಲ್ಲ. ಅರಿಯೇನೆನ್ನೋದು ಮಾಯೆ, ಅರಿತೇನೆನ್ನೋದು ಮಾಯೆ. ಎರಡೂ ಅದು ಮಾಯನ ಅಜ್ಞಾನದೊಳಗ, ಇದು ಅಹಂಕಾರದಾಗ ಬಳಲ್ತೀನಿ. ಅದಕ್ಕೆ ಅವನ್ನೂ ವರ್ಜಿ ಮಾಡಿವೆ. ಎಲ್ಲದರ ಹಂಗ ಹರ್ಕೊಂಡು ನಿಲ್ಲಬೇಕಾಗೈತೆ ನಾವು, ಎಲ್ಲದರ ಸಂಬಂಧ ತಪ್ಪಿಸ್ಕೊಂಡು. ಅಂದಾಗ ಪೂರ್ಣ ನಿನಗೆ ಅನುಭವ ಆಕೈತಿ. ಇಲ್ಲ ಅಂದ್ರೆ ಅದು ಏನಾರ ಇತ್ತಂದ್ರೆ ಮತ್ತೆ ಎಳ್ಕೊಂಡು ಬರ್ತೈತಿ, ನೀನು ಭವಕ್ಕೆ ಹುಟ್ಟಾಕ ಹಸ್ತೈತಿ ನೀನು. ಅದಕ್ಕೆ ಬರದಂಗ ಮಾಡ್ಕೊ. ಇನ್ನೊಮ್ಮೆ ಎಂದೆಂದು ಈ ಹುಟ್ಟಿ ಬರದಂಗ ಮಾಡ್ಕೋಬೇಕಂದ್ರೆ ವಾಸನಾರಹಿತ ಆಗ್ಬೇಕು ನಾವು. ಅದಕ್ಕೆ ಜ್ಞಾನನ ಮಾಡ್ಕೋಬೇಕು, ನಿಜವಾದ ನಿನ್ನ ಎಚ್ಚರಿಕೆಯನ್ನು, ಸ್ವರೂಪ ಜಾಗೃತಿಯನ್ನು ಮಾಡ್ಕೊ. ಅಂದಾಗ ಪೂರ್ಣ ವಾಸನೆಗಳ ನಾಶಕ್ಕವ. ಅವಾಗ ನೀನು ಮುಕ್ತದೇನನ್ನು ನಿನಗೆ ಅನುಭವ ಬರ್ತದೆ. ಬಿಡನ್ರಿ. ಸೆಕೆಂಡ್